ಆತನನ್ನು ನಂಬಿಕೊಂಡಾಗ ದೇವರು ನಮಗೋಸ್ಕರ ಅನೇಕ ಕಾರ್ಯಗಳನ್ನು ಮಾಡ್ತಾನೆ. ಯಾವ ಥರ ನಂಬಿಕೊಳ್ಳೋದು? ಬೇರೆ ಬೇರೆ ನಂಬಿಕೆ. ನನಗಿದ್ದ ನಂಬಿಕೆ ಇವರಿಗಿರಲ್ಲ, ಅವರಿಗಿದ್ದ ನಂಬಿಕೆ ಇವರಿಗಿರಲ್ಲ, ಇವರಿಗಿದ್ದ ನಂಬಿಕೆ ಅವರಿಗಿರಲ್ಲ. ಅವರದ್ದೇ ಬೇರೆ ಥರ ನಂಬಿಕೆ, ನಂದೇ ಬೇರೆ ಥರ ನಂಬಿಕೆ, ಅವರದ್ದೇ ಬೇರೆ ಥರ ನಂಬಿಕೆ. ಆದರೆ ಕೊನೆ ಘಟ್ಟದಲ್ಲಿ ಒಂದು ನಮಗೆ ಗೊತ್ತಿರುತ್ತೆ, ನಂಬಿಕೆ ಅಂದರೆ ಯೇಸು ಸ್ವಾಮಿಯ ಮೇಲೆ ಇಟ್ಟಿರುವಂತಹ ಅಧಿಕವಾದಂತಹ ವಿಶ್ವಾಸ. ಆಮೇಲೆ ವಿಶ್ವಾಸ, ನಮ್ಮ ನಂಬಿಕೆ ಇಂಪಾರ್ಟೆಂಟ್. ನನ್ನ ನಂಬಿಕೆ ಏನು ಗೊತ್ತಾ? ನಾನು ಚೆನ್ನಾಗಿ ಬೈಬಲ್ ಓದಿದ್ರೆ, ಪ್ರಾರ್ಥನೆ ಮಾಡಿದರೆ ನನಗೆ ಯಾವ ಕೊರತೆ ಇಲ್ಲ, ಯಾವ ರೋಗ ನನ್ನ ಮುಟ್ಟೋದಿಲ್ಲ. ಇದು ನನ್ನ ನಂಬಿಕೆ. ಬೈಬಲಲ್ಲಿ ಆ ಥರ ನಂಬಿಕೆಯಲ್ಲಿ ತುಂಬ ಜನ ಇದೆ. ಯೇಸು ಸ್ವಾಮಿ ಹತ್ರನೇ ಬಂದು ಮಾತಾಡ್ತಾರೆ ಕೆಲವರು. ಒಬ್ಬೊಬ್ರದ್ದು ಒಂದೊಂದು ನಂಬಿಕೆ. ನೋಡೋಣವಾ? ನೋಡೋಣ. ನಂಬಿಕೆ ಮಾರ್ಕ 5ನೇ ಅಧ್ಯಾಯದ 21ನೇ ವಾಕ್ಯ. ಏಸು ತಿರುಗಿ ದೋಣಿಯಲ್ಲಿ ಆಚೆ ದಡಕ್ಕೆ ಬಂದಾಗ ಜನರು ಬಹುದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡದಲ್ಲಿದ್ದನು. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯಿರನೆಂಬುವನು ಬಂದು ಏಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈಯಿಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಇಲ್ಲಿ ಯಾಯಿರನು ಏಸು ಹಾದು ಹೋಗುವಾಗ ಬರ್ತಾನೆ. ನಂತರ ಒಬ್ಬ ಯಾಯಿರನು. ಒಂದು ವೇಳೆ ಏಸು ಬರುವಾಗ ಯಾರಿಗಾದ್ರೂ ಗೊತ್ತಾದ್ರೆ ಸುಮ್ಮನೆ ಇರ್ತಾರ? ಅಲ್ಲಿ ಎಲ್ಲ ಬಂದಿದ್ದಾರೆ. ಬಂದು ಹೇಳ್ತಾನೆ, ಯಾಯಿರನು ಏಸು ಹತ್ರ ಹೇಳ್ತಾನೆ, ಏಸುವೆ, ನನ್ನ ಚಿಕ್ಕ ಮಗಳು ಸಾಯ್ತಾ ಇದ್ದಾಳೆ ಮನೆಯಲ್ಲಿ. ಆಮೇನ್, ನೀನೇನು ಮಾಡಬೇಕು? ನೀನು ಬಂದು ಅವಳು ತಲೆ ಮೇಲೆ ಕೈ ಇಡಬೇಕು. ಇವನ್ ನಂಬಿಕೆ ಯಾವುದು? ನನ್ನ ಮಗಳ ಮೇಲೆ ಕೈ ಇಟ್ಟರೆ, ಕೆಲವು ವಿಶ್ವಾಸಿಗಳಿಗೆ ಹಾಗೆ, ಪಾಸ್ಟ್ರ್ ಕೈ ಇಟ್ರೇನೆ ಗುಣ ಆಗುದಂದ್ರೆ, ಅವ್ರು ಕೈ ಹಿಡದೆ ಹೋದ್ರೆ ಅವ್ರಿಗೆ ಆ ದಿನ ಗುಣ ಆಗಲ್ಲ. ಅದಕ್ಕೆ ಅವ್ರು ಕೈ ಇಡ್ಸ್ಕೊಂಡೇ ಹೋಗ್ಬೇಕು. ನಾನು ಹೇಳೋದು, ನಿಮ್ಮ ನಂಬಿಕೆ ಯಾವುದು? ಸೇವಕರು, ಪಾಸ್ಟರ್ ಜ್ಯೋತಿ ಪ್ರಕಾಶ್ ನನ್ನ ಮೇಲೆ ಕೈ ಇಟ್ರೆ ನನ್ಗೊಂದು ಸಂತೋಷ. ಆಮೇನ್, ಹಾಗೆ ಬರ್ದೇ ಹೋಗ್ಬಾರ್ದು, ಕೈ ಇಡ್ಸ್ಕೊಂಡೇ ಹೋಗ್ಬೇಕು. ನಿನ್ನ ನಂಬಿಕೆ ಅದು. ಆಮೇನ್, ಹಲ್ಲೆಲೂಯಾ. ಯಾಯಿರನು ಹೇಳ್ತಾನೆ, ಯೇಸುವೆ, ನನ್ನ ಚಿಕ್ಕ ಮಗಳು ಮನೆಯಲ್ಲಿ ರೋಗದಿಂದ ಸಾಯ್ತಾ ಇದ್ದಾಳೆ, ಇನ್ನೇನು ಒಂದು 5-10 ನಿಮಿಷದಲ್ಲಿ ಸಾಯುವ ಹಾಗಿದ್ದಾಳೆ, ಅದಕ್ಕೆ ನಾನು ಓಡ್ ಬಂದಿದ್ದೀನಿ. ನೀನೇನು ಮಾಡಬೇಕು? ನೀನು ಸೀದಾ ಬಂದು ನನ್ನ ಮಗಳ ತಲೆ ಮೇಲೆ ಕೈ ಇಟ್ರೆ ನನ್ನ ಮಗಳು ವಾಸಿ ಆಗ್ತಾಳೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಥರದ ನಂಬಿಕೆ ಒಂದು? ಯೇಸು ಮನೆಗೆ ಬರಬೇಕು. ಬಂದರೆ ಸಾಕಾಗಲ್ಲ. ಏಸು ನನ್ನ ಮಗಳ ಮಲಗಿರುವ ಕೋಣೆಗೆ ಬರಬೇಕು. ಆಮೇನ್, ಕೋಣೆಗೆ ಬಂದ್ರು ಮಾತಾಡಂಗಿಲ್ಲ, ಏಸು ತಲೆ ಮೇಲೆ ಕೈ ಇಡಬೇಕು. ಆಮೇನ್. ಇಲ್ಲಿಗೆ ಒಂದು ಘಟನೆ ಮುಗೀತು. ಏನ್ ಘಟನೆ? ನೀನ್ ನನ್ನ ಮನೆಗೆ ಬಂದು ತಲೆ ಮೇಲೆ ಕೈ ಇಟ್ರೆ ನನ್ನ ಮಗಳು ಸೌಖ್ಯ ಆಗ್ತಾಳೆ. ಸೌಖ್ಯ ಆದ್ಲೋಳು. ಆಮೇನ್. ಅವರ ನಂಬಿಕೆ ಅವರಿಗೆ ಬಿಡುಗಡೆ ಮಾಡಿತು. ಅದಕ್ಕೆ ದೇವ ಜನರಿಗೆ ಹೇಳೋದು, ನಿಮ್ಗೆ ಏನು ನಂಬಿಕೆ ಇದೆ? ಕೆಲವರಿಗೆ ಒಂದೊಂದು ನಂಬಿಕೆ ಇದೆ. ನಾನು ಬೈಬಲ್ ಓದುವಾಗಲೇ ನನ್ನ ಮನೆಯಲ್ಲಿ ದೊಡ್ಡ ಬಿಡುಗಡೆ ಆಗುತ್ತೆ, ನಾನು ಪ್ರಾರ್ಥಿಸುವಾಗಲೇ ನನ್ನ ಮನೆಯಲ್ಲಿ ದೊಡ್ಡ ಬಿಡುಗಡೆ ಆಗುತ್ತೆ, ನಾನು ಉಪವಾಸ ಕುಳಿತರೆ ಸಾಕು ದೆವ್ವಗಳು ಓಡಿ ಹೋಗುತ್ತೆ. ಅದೇ ಥರ ನಿಮ್ಮ ಜೀವಿತದಲ್ಲಿ ಆಗುತ್ತೆ. ನೀವೇನು ನಂಬುತ್ತೀರೋ, ಏನು ಕಟ್ಟುತ್ತೀರೋ ಅದೇ ನಡೆಯುವಂಥದ್ದು. 2ನೇ ಘಟನೆ ನೋಡೋಣ. ಆಗ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನೋ ಪ್ರಯೋಜನವನ್ನು ಹೊಂದಿರಲಿಲ್ಲ. 12 ವರ್ಷದಿಂದ ರಕ್ತಕುಸುಮ ರೋಗ ಅಂದ್ರೆ ನಿಮಗೆ ಗೊತ್ತಿದೆ, ಒಂದು ಲೇಡಿ ಅವಳಿಗೆ ಯಾವಾಗ್ಲೂ ಬ್ಲೀಡಿಂಗ್ ಆಗೋದು. ವರ್ಷ ಇಡೀ ಬ್ಲೀಡಿಂಗ್ ಆದ್ರೆ ಏನಾಗುತ್ತೆ? ನಾರ್ಮಲ್ ಆಗಿ 1 ದಿನನೋ 2 ದಿನನೋ 3 ದಿನನೋ ಬ್ಲೀಡಿಂಗ್ ಆದ್ರೆ ಬಹಳ ಅದು ಕಷ್ಟ ಆಗುತ್ತೆ ಅದನ್ನ ಸುಧಾರಿಸ್ಕೊಳ್ಳಿಕ್ಕೆ ಅಲ್ವಾ. ಇವಳಿಗೆ ಯಾವ ಕಾಯಿಲೆ ಇತ್ತಂತ ಹೇಳಿದ್ರೆ ವರ್ಷ ಇಡೀ ಬ್ಲೀಡಿಂಗ್ ಆಗೋದು. ಈ ವರ್ಷ ಇಡೀ ಬ್ಲೀಡಿಂಗ್ ಆದ್ರೆ ಅವಳ ಹತ್ರ ಯಾರು ಹೋಗಕ್ಕಾಗಲ್ಲ. ಅವಳಷ್ಟು ವಾಸನೆ ಉಳ್ಳವಳಾಗಿರ್ತಾಳೆ. ಅವಳನ್ನ ಯಾರು ಬಾ ಅಂತ ಕರೆಯೋದಿಲ್ಲ. ಕಾರಣ ಅವರ ಪ್ರಕಾರ ಅವಳು ಅಶುದ್ಧಳು, ಅವಳು ವಾಸನೆ ಬರಿತಳು, ಅವಳನ್ನು ಯಾರು ಸೇರಿಸ್ಕೊಳ್ಳಲ್ಲ. ಈಕೆ ಕೂಡ ಏನು ಮಾಡಿದಾಳೆ ಅಂತ ಹೇಳಿದ್ರೆ, ಇದ್ದ ಹಣ ಎಲ್ಲ ವೈದ್ಯರಿಗೆ ಕೊಟ್ಟು ಖರ್ಚು ಮಾಡಿ ಆಯ್ತು. ಈಗ ಏನಿಲ್ಲ. ಅದೇ ನಮ್ಮವರು ಅಷ್ಟೇ, ಎಲ್ಲ ಖಾಲಿ ಆದ್ಮೇಲೆ ಏಸು ಗೊತ್ತಾಗ. ಆಮೇಲೆ ನಮ್ಮಲ್ಲಿ ಇರುವಾಗ ನಮಗೆ ಏಸು ನೆನಪು ಬರೋದಿಲ್ಲ. ಎಲ್ಲ ಚೆನ್ನಾಗಿ ಹೋಗ್ತಾ ಇರುವಾಗ ಏಸು ವಿಷಯ ಹೇಳಿದ್ರು ನಾವು ಹೇಳ್ತೀವಿ, ಏಸು ಅಂತ ಕೇಳ್ತೀವಿ. ಆಮೇಲೆ ಎಲ್ಲ ಖಾಲಿಯಾಗಿ
ಎಲ್ಲ ಹೊರಗೆ ಹಾಕಿದ ಮೇಲೆ ಇನ್ನೇನು ಜೀವ ಹೋಗುವ ಸಂದರ್ಭದಲ್ಲಿ ಇನ್ನು ಕೆಲವರಿದ್ರು ಜೀವ ಹೋದ್ರೂ ಹೋಗ್ಲಿ ಯೇಸು ಬೇಡ ಅನ್ನೋ. ಆಮೇಲೆ ಆದರೆ ಈಕೆ ತನಗಿದ್ದದೆಲ್ಲವನ್ನ ಮಾರಿ ವೈದ್ಯರಿಗೆ ಕೊಟ್ಟು ಯಾವ ಪ್ರಯೋಜನವೂ ಇವಳಿಗೆ ಏನಾಗಲಿಲ್ಲ, ಫಲ ಕೊಡಲಿಲ್ಲ. ಇವಳ ರೋಗ ಹೆಚ್ಚುತ್ತಾ ಬಂತು. ಇವಳ ಬಗ್ಗೆ ಹೇಳ್ಬೇಕಂದ್ರೆ ಇವಳ ಬಗ್ಗೆನೇ ಒಂದು ಮೆಸೇಜ್ ಮಾಡಿ ಬಿಡ್ಬೋದು. ಈ ನೋಡ್ರಿ, ನಮಗೆ ತುಂಬ ವಿಪರೀತ ಆದಾಗ ನಾವು ಏಸು ಬರಬೇಕು, ಏಸು ನನ್ನ ಮನೆಗೆ ಬರಬೇಕು, ಪಾಸ್ಟ್ರ್ ನನ್ನ ಮನೆ ಬರಬೇಕು, ಪಾಸ್ಟ್ರ್ ನನ್ನ ಮೇಲೆ ಕೈ ಇಡಬೇಕು, ಅದೆಲ್ಲ ನಾವು ಥಿಂಕ್ ಮಾಡಲ್ಲ. ಎಲ್ಲಿ ಒಂದು ಆರಾಧನೆ ಇದೆ, ಎಲ್ಲಿ ಒಂದು ಪ್ರಾರ್ಥನೆ ಇದೆ, ಎಲ್ಲಿ ಒಂದು ವಾಕ್ಯ ಹೇಳ್ತಾರೋ ಅಲ್ಲಿ ಓಡಿ ಹೋಗ್ತೀವಿ. ಮುಂದೆ ಕೂತ್ಕೊಂಡಿಲ್ಲ ಅಂದ್ರು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಹೇಳ್ತೀವಿ, ಸ್ವಾಮಿ ನನ್ನನ್ನು ಬಿಡುಗಡೆ ಮಾಡ್ರಿ. ಆಮೇ ಸ್ವಾಮಿ ನನ್ನನ್ನು ಬಿಡುಗಡೆ ಮಾಡ್ರಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ಸ್ವಾಮಿ ನನ್ನನ್ನು ಬಿಡುಗಡೆ ಮಾಡ್ರಿ ಎನ್ನುವುದಾಗಿ ನಾವು ಕರೀತೇವೆ. ಆದರೆ ಅವಳು ಯಾವ್ದನ್ನ ನಿರೀಕ್ಷೆ ಮಾಡಲಿಲ್ಲ, ಯಾರನ್ನ ನಿರೀಕ್ಷೆ ಮಾಡಲಿಲ್ಲ. ಹಾಲೆಲೂಯ್ಯ. ಇಲ್ಲಿ ಈಕೆ ಏನು ಮಾಡ್ತಾಳೆ, ರೋಗ ಹೆಚ್ಚುತ್ತಾ ಬರುವಾಗ, ಯಾವ ಪ್ರಯೋಜನವನ್ನ ಕಾಣದೇ ಇರುವಾಗ ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಈಕೆಗೆ ಈಕೆ ನಂಬಿಕೆ ನೋಡಿ ನನಗೆ ಬಹಳ ಇಷ್ಟ. ಇವತ್ತು ಅಂತಹ ನಂಬಿಕೆ ಉಳ್ಳ ಜನರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಸೊ ನಂಬಿಕೆ ನೋಡ್ರಿ, ನಂಬಿಕೆ ಬಹಳ ಒಂದು ವಿಶೇಷವಾದಂತಹ ಫಲವನ್ನ ಕೊಡುವಂತ ನಂಬಿಕೆ ಆಗಿದೆ. ಏನಂತ ಹೇಳಿದ್ರೆ, ಯಾವ ರೀತಿಯ ನಂಬಿಕೆ ಅಂತ ಹೇಳಿದ್ರೆ, ಆಕೆ ಹೇಳ್ತಾಳೆ ಅನೇಕ ಗುಂಪಲ್ಲಿ ಏಸು ಹೋಗ್ತಾ ಇದ್ದಾನೆ. ಇವಳಿಗೆ ಏಸು ಯಾರಂತಾದ್ರೂ ಗೊತ್ತಿದೆಯಾ? ಪಾಪ ಅಲ್ವಾ? ಈಗ ನಾನು ಒಂದು ಮೈಸೂರು, ಬೆಂಗಳೂರು ಅಥವಾ ಎಲ್ಲೋ ಹೋಗಿ ತುಂಬಾ ಜನರೊಟ್ಟಿಗೆ ಹೋಗ್ತಾ ಇದ್ರೆ ಯಾರಿಗಾದ್ರೂ ಗೊತ್ತಿದೆ ಅಲ್ಲಿ ಜ್ಯೋತಿ ಪ್ರಕಾಶ್ ಇದ್ದಾರೆ ಅಂತ? ನಾನು ಯಾರಂತ ಅವ್ರಿಗೆ ಗೊತ್ತಿರುತ್ತಾ? ಕೇಳ್ತಾರೆ ಜನರ ಹತ್ರ. ಹೌದು, ಒಬ್ರು ಪಾಸ್ಟರ್ ಬಂದಿದ್ರಲ್ಲ, ಯಾರು ಅವ್ರು, ಎಲ್ಲಿದ್ದಾರೆ ಅಲ್ವಾ? ತುಂಬಾ ಕೆಲಸ ಇದೆ ಅಲ್ಲಿ. ನಾವು ಎಣಿಸುವಾಗ ಅವಳು ಹೋಗ್ಲು ಮುಟ್ಟಿದ್ಲು, ಅದೇ ನಿಮ್ ಮಾತ್ರ ಗೊತ್ತಿರೋದು. ಆದ್ರೆ ಅವಳು ಹೋಗುವ ಮೊದಲು ಅವಳು ವಾಸನೆ ಬರ್ತಾ ಇದ್ದಾಳೆ. ಅಲ್ಲಿ ಎಲ್ಲರೂ ಹೇಳ್ತಾರೆ, ನೀ ಇಲ್ಲಿ ಅಂತ ಬಂದದ್ದು, ಆಚೆ ಹೋಗು. ಹೇಳ್ತಾರ ಇಲ್ವಾ? ನೀ ಇಲ್ಲಿ ಯಾಕೆ ಬಂದಿ, ಆಚೆ ಹೋಗು, ಇಲ್ಲಿ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ ಅಂತ ಎಲ್ಲ ದೊಡ್ಡ ದೊಡ್ಡ ಜನ ಹೇಳ್ತಾರೆ. ಯೇಸು ಸ್ವಾಮಿಯ ಶಿಷ್ಯರು ಹೇಳಿರ್ಬೋದು, ಎಲ್ಲ ಆ ಕಡೆ ಹೋಗಿ ಯೇಸು ಹೋಗ್ತಿದ್ದಾರೆ ಅಂತ ಬಾಡಿಗಾರ್ಡ್ಸ್ ಹೇಳಿರ್ಬೋದು. ಆಮೇಲೆ ಆದ್ರೆ ಅವಳೆಲ್ಲರ ಹತ್ರ ಕೇಳ್ಕೊಂಡು, ಅಣ್ಣ ಇಲ್ಲಿ ಯೇಸು ಯಾರು? ಯೇಸು ಇಲ್ಲಿದ್ದಾರೆ. ಆಮೇಲೆ ಅಕ್ಕ ಇಲ್ಲಿ ಯೇಸು ಹೋಗ್ತಿದ್ರಂತಲ್ಲ, ಯೇಸು ಎಲ್ಲಿದ್ದಾರೆ? ಅವ್ರು ಹೇಳ್ತಾರೆ, ಯೇಸು ಅಲ್ಲಿ ಇದ್ದಾರೆ. ಇಲ್ಲಿಂದ ಅಲ್ಲಿ ಹೋಗ್ಬೇಕಲ್ಲ, ಅರ್ಥ ಮಾಡ್ಕೊಳ್ರಿ. ಮೊದಲೇ ಹುಷಾರಿಲ್ಲ, ರಕ್ತ ಕುಸುಮ ರೋಗ, ಬ್ಲೀಡಿಂಗ್ ಪ್ರಾಬ್ಲಮ್ ಅವಳಿಗೆ. ಅವಳು ಹೋಗಬೇಕು, ಆತನನ್ನ ಟಚ್ ಮಾಡಬೇಕು. ಈಗ ಅವಳು ಏನೆನಿಸ್ತಾಳೆ, ತನಗೆ ಬೇರೆ ಉಪಾಯ ಇಲ್ಲ, ಇದನ್ನ ಬಿಟ್ರೆ ಬೇರೆ ಉಪಾಯ ಇಲ್ಲ. ಅವಳ ಮೈಂಡಲ್ಲಿ ಒಂದು ಬಂದು ಹೋಗಿದೆ, ಆತನ ಕಾಲಿಗೆ ಎರಗೋದು ಬಿಡ್ರಿ, ಆತನ ಕೈ ಮುಟ್ಟಿ ಆಶೀರ್ವಾದ ಮಾಡೋದು ಬಿಡ್ರಿ, ಆತನ ನಿಂತ್ಕೊಂಡಾಗ ಆತನಿಗೆ ಅಡ್ಡ ಬೀಳೋದು ಬಿಡ್ರಿ. ಅವಳು ಈಗೆಲ್ಲ ಥಿಂಕ್ ಮಾಡಿದಾಳೇನೋ, ಕೊನೆ ಮಟ್ಟ ಆ ಗೊಂಡೆ ಸಿಗ್ಲಿಲ್ಲ ಅಂದ್ರು ಏಸು ಹಾದು ಹೋದ ಹೆಜ್ಜೆ ಗುರುತಿದ್ರು ಸಾಕು, ಅದನ್ನ ಮುಟ್ರೆ ಗುಣ ಆಗ್ತೀನಂತ ಇರ್ಬೋದು ಅವಳ ಮನಸ್ಸಲ್ಲಿ. ನನಗೆ ಗೊತ್ತಿಲ್ಲ, ಇರ್ಬೋದು. ನಾನು ಹಿಂಗೆ ಥಿಂಕ್ ಮಾಡ್ತೀನಿ. ಅಷ್ಟು ನಂಬಿಕೆಯಿಂದ ಬಂದವಳು. ಒಂದು ವೇಳೆ ಯೇಸು ಸಿಗದೆ ಹೋಗಿದ್ರೆ ಅವಳು ಜನರೆಲ್ಲ ಹೋದ್ಮೇಲೆ ಆ ಪಾದಗಳ ಮೇಲೆ ಕೈ ಇಟ್ಟಾದ್ರೂ ಹೇಳ್ಬೋದು, ಯೇಸುವೆ ಇದು ನಿನ್ನ ಪಾದ ಆಗಿರ್ಬೋದು, ನನ್ನನ್ನು ಗುಣಪಡಿಸಂತನೂ ಹೇಳ್ಬಹುದು. ಆಮೇಲೆ ನಾನು ಇಮ್ಯಾಜಿನ್ ಮಾಡೋದು ಕೂತ್ಕೊಂಡು. ಅಷ್ಟು ಅವಳು ನಂಬಿಕೆಯಿಂದ ಬಂದು ಹೇಳ್ತಾಳೆ. ಯೇಸು ಸ್ವಾಮಿ ಹೋಗುವಾಗ ಅವರ ಗೊಂಡೆಯ ವಸ್ತ್ರವನ್ನ ಧರಿಸುವುದು ಆ ಕಾಲದಲ್ಲಿ ಸಾಮಾನ್ಯವಾಗಿತ್ತು. ಅವಳು ಹೇಳ್ತಾಳೆ, ಆ ಉಡುಪು ಹಾಕಿರ್ತಾರಲ್ಲ ಮೇಲೆ ಶಾಲು, ಅದರ ಒಂದು ತುದಿ ಮುಟ್ಟಿದ್ರೆ ಸಾಕು, ನಾನು ಗುಣ ಆಗ್ತೀನಿ ಅಂತ. ಆಮೇಲೆ ಇವತ್ತು ಯಾರಾದ್ರೂ ಇದ್ದೀರಾ, ಸಭೆಗೆ ಒಂದು ಆರಾಧನೆಗೆ ಹೋದ್ರು ಸಾಕು, ನನ್ನ ಜೀವಿತ ಬದಲಾಗುತ್ತೆ. ನಾನು ಸಭೆಗೆ ಹೋಗಿ ದೇವ್ರ ವಾಕ್ಯ ಕೇಳ್ತಾ 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 ಇದ್ರೆ ಸಾಕು, ನನ್ನ ಜೀವಿತ ಬದಲಾಗ್ತದೆ ಅನ್ನೋರು ಎಷ್ಟು ಜನ ಇದ್ದೀರಾ? ಆಮೇನ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಇಲ್ಲ, ನಾನು ಸಭೆಗೆ ಹೋದ್ರೆ ಸಾಕು, ಆ ವಾಕ್ಯ ಹೇಳುವಾಗಲೇ ನನ್ನ ದೊಡ್ಡ ಆಪತ್ತುಗಳು, ನನ್ನ ತಲೆಮಾರಿನ ಕಟ್ಟುಗಳು, ನನ್ನ ಮನೆಯಲ್ಲಿರುವ ಸಮಸ್ಯೆ ಮುಗಿತದೆ ಅನ್ನೋರು ಎಷ್ಟು ಜನ ಇದ್ದೀರಾ? ಆಮೇಲೆ ಹಾಲೆಲೂಯ್ಯ, ಹಾಲೆಲೂಯ್ಯ. ನೋಡ್ರಿ, ಅವನು ಹೇಳ್ದ, ಮನೆಗೆ ಬರಬೇಕು, ನನ್ನ ಮಗಳ ಮೇಲೆ ತಲೆ ಮೇಲೆ ಕೈ ಇಡಬೇಕು,
ಅಂತ ಯೇಸು ಹತ್ರ ಕೇಳಿದ. ಆದ್ರೆ ರಕ್ತ ಕುಸುಮ ರೋಗಿ ಹೇಳ್ತಾಳೆ, ಅದೆಲ್ಲ ಅಲ್ಲ, ಇವಳಿಗೆ ಕಷ್ಟ ಬಂದಿದೆ, ತಡ್ಕೊಳಕ್ ಆಗ್ತಾ ಇಲ್ಲ, ಎಲ್ಲರೂ ಹೊರಗಾಗ್ತಾ ಇದ್ದಾರೆ, ಇನ್ನೇನು ಜೀವ ಹೋಗುವಂತ ಸಮಯ, ಯಾರ ಆಧಾರ ಇಲ್ಲ, ಯಾರು ಸಹಾಯ ಮಾಡೋರಿಲ್ಲ. ಇವಳು ಎಣಿಸಿದ್ಲು, ಏಸು ಹೋಗುವಾಗ ಒಂದು ಗೊಂಡೆಯಾದ್ರೂ ಮುಟ್ಟಿದ್ರೆ ನನ್ನ ರೋಗ ಸ್ವಸ್ಥ ಆಗತ್ತೆ. ಆಮೇಲೆ ಈ ನಂಬಿಕೆಗಾಗಿ ನಾವು ಸ್ತೋತ್ರ ಮಾಡೋಣ. ಏನಾಯ್ತು ಮುಂದೆ? ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದದರಿಂದ. ಯಾಕೆ ನಿಂತಿತ್ತು ಗೊತ್ತಾ? ಅವನ ಮುಟ್ಟಿದ ಕೂಡಲೇ ಬ್ಲೀಡಿಂಗ್ ಸ್ಟಾಪ್ ಆಯ್ತು. ಆಮೇನ್. ಎಷ್ಟು ಜನ ಇದ್ದೀರಾ ಇವತ್ತು? ಎಷ್ಟು ಜನ ಇದ್ದೀರಾ? ದೇವರು ನನ್ನನ್ನು ಗುಣಪಡಿಸಿಯೇ ಪಡಿಸ್ತಾನೆ. ದೇವರು ನನ್ನನ್ನು ಉನ್ನತ ಸ್ಥಾನಕ್ಕೆ ತಂದೇ ತರ್ತಾರೆ. ದೇವರು ನನ್ನ ಪಾಪವನ್ನು ಕ್ಷಮಿಸಿಯೇ ಕ್ಷಮಿಸಿದ್ದಾರೆ. ದೇವರು ನನಗೆ ಮಾರ್ಗ ಮಾಡಿಯೇ ಮಾಡುತ್ತಾರೆ. ಏಸು ನನ್ನನ್ನು ಕೈ ಬಿಡೋದಿಲ್ಲ ಎನ್ನುವ ನಂಬಿಕೆ ಉಳ್ಳವರು ಕರಗಳನ್ನು ಎತ್ತಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಾಲೆಲೂಯ, 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 ಹಾಲೆಲೂಯ. ಆಮೆನ್. ದೇವ್ರು ಮಾಡ್ತಾರೆ. ನೀವಿಲ್ಲಿ ಕುಳಿತಾಗ ನಿಮ್ಮ ಮನೆ ಕುರಿತಾಗಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಗೆ ಎಣಿಸಬೇಕು, ನಾನು ಇಲ್ಲಿ ಕೂತ್ರೆ ದೇವ್ರು ಎಲ್ಲೆಲ್ಲ ರಿಪೇರಿ ಬೇಕು ಅಲ್ಲೆಲ್ಲ ರಿಪೇರಿ ಮಾಡ್ತಾನೆ. ಆಮೇನ್. ಹಾಲೆಲೂಯ. ರಕ್ತ ಹರಿಯುವುದು ನಿಂತು ಹೋಯಿತು. ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳ್ಕೊಂಡಳು. ಹಾಲೆಲೂಯ. ಈಗ ಬ್ಲೀಡಿಂಗ್ ಆಗುವವರಿಗೆ ಬ್ಲೀಡಿಂಗ್ ನಿಂತಾಗ ಗೊತ್ತಾಗುತ್ತೆ ನಮ್ಗೆ ಬ್ಲೀಡಿಂಗ್ ನಿಂತಿದೆ ಅನ್ನೋದಾಗೆ. ಅವಳು ಹೇಳ್ತಾಳೆ, ಇದುವರೆಗೂ ಕಾಡಿದಂತಹ ರೋಗ ನನ್ನನ್ನು ಬಿಟ್ಟು ಹೋಯ್ತು. ಇವತ್ತು ಜನರೇ ಹೇಳ್ರಿ, ಏಸು ಹತ್ರ ನೀನು ಬಂದಾಗ್ಲೇ ಹೇಳ್ಬೇಕು, ಇದುವರೆಗೂ ಕಾಡುತ್ತಿದ್ದ ತಲೆಮಾರಿನ ಶಕ್ತಿ ಮುರಿದು ಹೋಯ್ತು. ಏಸುವಿನ ಆರಾಧನೆ ಮಾಡುವಾಗಲೇ ನೀನು ಹೇಳ್ಬೇಕು, ಇದುವರೆಗೂ ನನ್ನ ಮನೆಯಲ್ಲಿ ಮಾಡಿದ ಎಲ್ಲ ಮಾಟ ಮಂತ್ರ ಮುರಿದು ಹೋಯ್ತು. ನಾನು ಆರಾಧನೆಯಲ್ಲಿ ಪಾಲ್ಗೊಳ್ಳುವಾಗಲೇ ನನ್ನ ಶರೀರದಲ್ಲಿ ಒಂದು ಶಕ್ತಿ ಹೋಗ್ತಾ ಇದೆ. ಆ ಶಕ್ತಿ ಯಾರದ್ದು? ಯೇಸು ಕ್ರಿಸ್ತನ ಶಕ್ತಿ ನನ್ನ ಮೇಲೆ ಬರುವಾಗ, ಪವಿತ್ರಾತ್ಮನ ಶಕ್ತಿ ನನ್ನ ಮೇಲೆ ಬರುವಾಗ ನನ್ನಲ್ಲಿರುವಂತ ಎಲ್ಲ ಬಲಹೀನತೆಗಳು ಅದು ಬಿಟ್ಟು ಹೋಗ್ತಾ ಇದೆ. ಆಮೇನ್. ಆರಾಧನೆಯಲ್ಲಿ ಸುಮ್ಮನೆ ನಿಂತ್ಕೊಳ್ಳೋದಲ್ಲ, ಆರಾಧನೆಯಲ್ಲಿ ಒಂದು ಅನುಭವದೊಟ್ಟಿಗೆ ನಿಲ್ಲಬೇಕು. ಆರಾಧನೆಯಲ್ಲಿ ನಾವು ಒಂದು ಸಂತೋಷದೊಟ್ಟಿಗೆ, ಬಿಡುಗಡೆಯೊಟ್ಟಿಗೆ ನಿಲ್ಲಬೇಕು. ಆ ಕೈಗಳನ್ನೆತ್ತಿ ಆರಾಧನೆ ಮಾಡುವಾಗ, ಈಗೋ ಪವಿತ್ರಾತ್ಮನು ನನ್ನ ಮೇಲೆ ಬರ್ತಾ ಇದ್ದಾನೆ ಎನ್ನುವುದು ನಿನ್ನಲ್ಲಿ ಬರಬೇಕು. ಆಮೇನ್. ವಾಕ್ಯ ಕೇಳುವಾಗಲೇ ದೇವರು ನನ್ನನ್ನು ಶುದ್ಧಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಅರಿವು ನಿನ್ನ ಒಳಗಡೆ ಬರಬೇಕು. ಆಮೇನ್. ಶಬ್ದ ತೆಗೆದು ಸ್ತೋತ್ರ ಮಾಡ್ರಿ, ಸ್ತೋತ್ರ ಮಾಡ್ರಿ, ಸ್ತೋತ್ರ ಮಾಡ್ರಿ. ನೋಡ್ರಿ, ನಮ್ಮ ನಂಬಿಕೆಗೆ ಯೇಸು ಸ್ವಾಮಿ ನಿಂತು ಬಿಡ್ತಾರೆ. ಯಾವುದ್ರಲ್ಲಿ ಯೇಸು ಸ್ವಾಮಿನ ಕೆಳಗೆ ನಮ್ಗೆ ಕರ್ಕೊಂಬರಕ್ಕಾಗಲ್ಲ. ನಿನ್ನ ನಂಬಿಕೆ ಉಳ್ಳ ಆ ಹೃದಯ, ನಿನ್ನ ನಂಬಿಕೆ ಇದೆಯಲ್ಲ ಹೃದಯದಲ್ಲಿ, ಇಷ್ಟು ನಂಬಿಕೆ. ಅದಕ್ಕೆ ದೇವ್ರು ಹೇಳಿದ್ದು, ಬೆಟ್ಟ ಅಥವಾ ಗುಡ್ಡ ಅಥವಾ ದೊಡ್ಡ ದೊಡ್ಡ ವಸ್ತುಗಳನ್ನ ತೋರಿಸಿ ದೇವ್ರು ಹೇಳಲಿಲ್ಲ ಶಿಷ್ಯರಿಗೆ ಹೇಳಿದ್ದು ಒಂದೇ ಮಾತು, ನಿಮಗೇನು ಇರಬೇಕು? ಸಾಸಿವೆ ಕಾಳಷ್ಟು ನಂಬಿಕೆ. ಕರೆಕ್ಟ್ ನಂಬಿಕೆ. ಇದು ಇಲ್ಲೆಲ್ಲ ಹೇಳುವುದಿದೆ, ನಂಗೆ ನಂಬಿಕೆ ಇದೆ, ನಂಗೆ ಯೇಸು ಸ್ವಾಮಿ ಮೇಲೆ ತುಂಬಾ ನಂಬಿಕೆ ಇದೆ. ಎಂತ ನಂಬಿಕೆ? ಯಾವ ನಂಬಿಕೆ? ಯಾವ ನಂಬಿಕೆ? ಯಾವ ನಂಬಿಕೆ ಇದೆ? ದೇವ್ರು ಹೇಳ್ತಾರೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿನ್ನಲ್ಲಿ ಇದ್ರೆ ಬೆಟ್ಟವನ್ನ ಕಿತ್ಕೊಂಡೋಗಿ ಸಮುದ್ರದಲ್ಲಿ ಬೀಳಂದ್ರೆ ಬೀಳುತ್ತಂತೆ. ಆದ್ರೆ ಇವತ್ತು ಎಷ್ಟೋ ದಿನಗಳಿಂದ ಮಾಡಿದ ಪ್ರಾರ್ಥನೆ ಉತ್ತರ ಸಿಗ್ತಾ ಇಲ್ಲ. ಕಾರಣ, ಆ ವಿಷಯ ಬಿಡುಗಡೆ ಆಗುತ್ತದೆ ಎನ್ನುವ ನಂಬಿಕೆ ನಿನ್ನಲ್ಲಿಲ್ಲ. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ನಂಬಿಕೆ ಅಂದ್ರೆ ನಿನ್ನ ಹೃದಯದಲ್ಲಿ ನಿನ್ಗೆ ಗೊತ್ತಾಗುತ್ತೆ, ಈಗ ಬಿಡುಗಡೆ ಆಗತ್ತೆ, ಈಗ ಬಿಡುಗಡೆ ಆಗತ್ತೆ, ಈಗ ಬಿಡುಗಡೆ ಆಗತ್ತೆ ಅನ್ನುವಂತಹ ದಾಹದ ನಂಬಿಕೆ ಇದೆಯಲ್ಲ, ಅದು ಆಗಲ್ಲ ಅಂದ್ರೂ ನಂಬಿಕೆ ಬಿಡುಗಡೆ ಮಾಡುತ್ತೆ. ಆಮೆನ್. ಹಾಲೆಲೂಯ್ಯ. ಎಷ್ಟೋ ಕಠಿಣವಾದ ವಿಷಯಗಳು ನೋಡ್ರಿ. ನಾವು ಮೊನ್ನೆ ನಮ್ಮ ನೈಟ್ ಪ್ರೇಯರಲ್ಲಿ ಸಾಕ್ಷಿ ಕೇಳಿದ್ವಿ. ಬ್ಲಡ್ ಕ್ಯಾನ್ಸರ್ ಆಗಿದೆ, ಕೀಮೋ ಕಟ್ಟಿದೆ, ಎಲ್ಲ ಆಗಿದೆ. ಆದ್ರೆ ಅವರ ನಂಬಿಕೆ, ನನ್ನ ಕರ್ತನು ವಾಸಿ ಮಾಡಿದ್ದಾನೆ. ಆಮೆನ್. ನನ್ನ ಕರ್ತನು ಬಿಡುಗಡೆ ಮಾಡಿದ್ದಾನೆ, ನನ್ನ ಕರ್ತನು ರೋಗವನ್ನು ತೆಗೆದು ಹಾಕಿದ್ದಾನೆ ಅನ್ನೋದು ಅವರೊಳಗೆ ಬಂದಾಗ ನೋಡ್ರಿ, ಅವರು ಬಿಡುಗಡೆ ಆದ್ರು, ಈಗ ಆರಾಮಾಗಿದ್ದಾರೆ. ಹಾಲೆಲೂಯ್ಯ. ನಿನ್ನ ನಂಬಿಕೆ ಎಷ್ಟು kg ಇದೆ? ಸಾಸಿವೆ ಕಾಳ ಇಲ್ಲ 1 kg 2 kg? ಎಷ್ಟು kg? ನಿನ್ನ ನಂಬಿಕೆ ಸರಿಯಾಗಿದ್ರೆ ನೀನು ಮಾಡುವಂತ ಪ್ರಾರ್ಥನೆಗೆ ಇಮ್ಮಿಡಿಯೇಟ್ ಆಗಿ ದೇವರು ಉತ್ತರ ಕೊಡುವವನಾಗಿದ್ದಾನೆ. ಹಾಲೆಲೂಯ್ಯ.
ಇಲ್ಲಿ ನೋಡಿ, ಅವಳ ನಂಬಿಕೆ, ಅವಳೇನು ಎದುರುಗಡೆ ಹೋಗಿಲ್ಲ, ಪ್ರಾರ್ಥಿಸಿಕೊಂಡಿಲ್ಲ, ಏನೂ ಮಾಡಿಲ್ಲ. ಅವಳ ನಂಬಿಕೆ ಯೇಸುವನ್ನು ಆ ಕ್ಷಣಕ್ಕೆ ಅಲ್ಲಿ ನಿಲ್ಲಿಸಿ ಬಿಟ್ಟಿದೆ. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೋಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಈ ಶಿಷ್ಯರು ನೋಡ್ರಿ, ಈ ಶಿಷ್ಯರ ವಿಷಯನೇ ಇಲ್ಲ, ಗೊತ್ತಿಲ್ಲ. ಆಮೇಲೆ ಅವ್ರು ಹೇಳ್ತಾರೆ, ಯೇಸು ಕೇಳ್ತಾನೆ, ಒಂದು ಅಗಮ್ಯವಾದ ಶಕ್ತಿ ನನ್ನಿಂದ ಹೊರಟೋಯ್ತು. ಯೇಸು ಗೊತ್ತಾಯ್ತು, ಯಾರೋ ಒಂದು ಒಳ್ಳೆ ನಂಬಿಕೆಯಿಂದ ಅಷ್ಟು ಜನ ಹೋಗ್ತಾರೆ, ನಂಬಿಕೆ ಇಲ್ಲ ಏನಿಲ್ಲ, ಓಡ್ತಿದ್ದಾರೆ ಯೇಸು ಒಟ್ಟಿಗೆ. ಆಮೇಲೆ ಎಷ್ಟು ಜನ ಹೋಗ್ತಿದ್ದಾರೆ? ದೊಡ್ಡ ಗುಂಪು ಹೋಗ್ತಾ ಇದೆ ಯೇಸು ಒಟ್ಟಿಗೆ. ಆ ದೊಡ್ಡ ಗುಂಪು ಹೋಗುವಾಗ ಯೇಸು ಯಾರಿಗೂ ಕೇಳಲಿಲ್ಲ, ನನ್ನನ್ನು ಟಚ್ ಮಾಡಿದ್ಯಾರು, ನನ್ನ ಶಾಲ್ ಎಳೆದಿದ್ಯಾರು, ನನ್ನ ಭುಜದ ಹತ್ರ ಕೈ ಇಟ್ಟವ್ರು ಯಾರು? ಯೇಸು ಕೇಳಿದ್ರ? ಯಾಕೆಂದ್ರೆ ಅವರೆಲ್ಲ ಒಟ್ರಾಶಿ ಇಟ್ಟವರು. ಆದ್ರೆ ಈ ಹೆಂಗಸು ಭಯದಿಂದಲೂ ಭಕ್ತಿಯಿಂದಲೂ ನಡುಗುತ್ತಾ, ಯಾರು ಬೈತಾರ ಏನೋ, ಆದ್ರೂ ಬೈದ್ರು ಬೈಲಿ, ಕೊಲ್ದ್ರು ಕೊಂಡ್ಲಿ, ಸಾಯಿಸಿದ್ರು ಸಾಯಿಸ್ಲಿ, ಹೆಂಗಾದ್ರೂ ಮಾಡಿ ಯೇಸುವಿನ ಉಡುಪನಾದ್ರೂ ಚೂರು ಮುಟ್ಟಿ ಬರ್ತೀನಿ ಅಂತ ಎಷ್ಟು ಆವೇಶದಿಂದ ಬಂದಿದ್ದಾಳೆ. ಆಮೇನ್ ದಾಹ, ದೇವ್ರು ನನ್ನನ್ನು ಗುಣಪಡಿಸ್ತಾನೆ ಎನ್ನುವ ದಾಹ, ದೇವ್ರು ನನ್ನನ್ನು ಉನ್ನತಕ್ಕೆ ತರ್ತಾನೆ ಎನ್ನುವ ದಾಹ, ದೇವರ ಆರಾಧನೆಗೆ ಹೋಗ್ಬೇಕೆನ್ನುವ ದಾಹ, ದೇವರ ಆರಾಧನೆಯನ್ನ ಚೆನ್ನಾಗಿ ಕೈತಟ್ಟಿ ಮಾಡಬೇಕೆನ್ನುವ ದಾಹ. ಸುಮ್ಮನೆ ಕೊಡೋದಿಲ್ಲ ದೇವರು ಯಾವುದನ್ನು. ಆಮೇನ್. ಸುಮ್ಮನೆ ಅವರೊಟ್ಟಿಗೆ ಎಷ್ಟು ಜನ ಹೋಗಿರ್ಬೋದು? ಸಾವಿರಾರು ಜನರು ಹೋಗಿರ್ಬೋದು. ಯೇಸುವ ಸಂಗಡ ಎಷ್ಟು ಜನ ಹೋಗಿರ್ಬೋದು? ಸಾವಿರಾರು ಜನ ಹೋಗಿರ್ಬೋದು. ಆದ್ರೆ ಯೇಸು ನಿಂತು ಕೇಳಿದ ಯಾರಿಗೆ? ಒಂದು ಸೌಖ್ಯವಾದಂತಹ ರಕ್ತ ಕುಸುಮ ರೋಗಿಗೆ ದೇವರು ಕೇಳ್ತಾರೆ, ನನ್ನಿಂದ ಶಕ್ತಿ ಹೊರಟಿದೆ. ಆಗ ಶಿಷ್ಯರು ಹೇಳ್ತಾರೆ, ಶಿಷ್ಯರು ಓಡುವುದೊಂದೇ, ಅವ್ರಿಗೆ ಓಡುವುದೊಂದೇ ಶಿಷ್ಯರಿಗೆ, ಬೇರೆ ಯಾವ್ದು ಕೇಳಬೇಡ್ರಿ. ಯೇಸು ಓಡ್ತಾನೆ, ಇವರು ಓಡುದು. ಏನಂತ ಕೇಳೋದಿಲ್ಲ, ಎಲ್ಲಿಗೆ ಓಡಿದ್ರಿ ಅವರಿಗೂ ಗೊತ್ತಿಲ್ಲ. ಯೇಸು ಎಲ್ಲೆಲ್ಲ ಓಡ್ತಾರೆ ಅಲ್ಲೆಲ್ಲ ಓಡು. ಆದರೆ ಆ ಶಿಷ್ಯರಿಗೂ ಗೊತ್ತಿಲ್ಲದೆ ಕೇಳ್ತಾರೆ ಅವರು, ನನ್ನಿಂದ ಒಂದು ಶಕ್ತಿ ಹೊರಟಿ ತಂದಾಗ ಶಿಷ್ಯರು ಹೇಳ್ತಾರೆ, ಇದೆಂತ ಸ್ವಾಮಿ ನೀವು ಮಾತನಾಡೋದು? ಆಮೇಲೆ ಸಾವಿರಾರು ಜನ ಇದ್ದಾರೆ, ಎಷ್ಟೆಷ್ಟು ಜನ ನಿಮ್ಮನ್ನು ಮುಟ್ಟಿದ್ದಾರೆ, ಟಚ್ ಮಾಡಿದ್ದಾರೆ, ನಿಮ್ಮನ್ನು ದೂಡ್ಕೊಂಡು ಮುಂದೆ ಹೋಗ್ತಾರೆ, ದೂಡ್ಕೊಂಡು ಹಿಂದಕ್ಕೆ ಬರ್ತಾರೆ. ಈ ಜನ ಜಂಗುಳಿಯಲ್ಲಿ ಯಾರು ಮುಟ್ಟಿದ್ದು ಕೇಳಿದರೆ ನಾವೇನು ಹೇಳೋಕ್ಕಾಗತ್ತಾ? ಆದರೆ ಯೇಸುಗೆ ಚೆನ್ನಾಗಿ ಗೊತ್ತು, ನನ್ನನ್ನು ಹುಡುಕಿ ಬಂದವರು, ನನ್ನನ್ನು ಕಂಡುಕೊಳ್ಳಿಕ್ಕೆ ಬಂದವರು, ನನ್ನನ್ನು ನೋಡಲಿಕ್ಕೆ ಬಂದವರು, ನನ್ನ ಮುಂದೆ ಕಣ್ಣೀರು ಸುರಿಸುವವರು, ನನ್ನ ಮುಂದೆ ಎಲ್ಲ ಕಷ್ಟಗಳನ್ನು ಹೇಳಿಕೊಂಡು ನಿಂತವರು, ನನ್ನ ಮುಂದೆ ಅವರು ತಗ್ಗಿಸಿಕೊಂಡು ಏನೆಲ್ಲ ಕೇಳ್ತಾ ಇದ್ದು ಎಲ್ಲ ಗೊತ್ತಿರೋದು ಒಬ್ಬರಿಗೆ ಮಾತ್ರ. ಆತನ ಹೆಸರು ಯೇಸು ಆಗಿದೆ. ಆತನು ಕನಿಕರವುಳ್ಳ ದೇವರು, ಆತನು ದೀರ್ಘ ಶಾಂತನಾದ ದೇವರು, ತನ್ನ ಜನರಿಗೋಸ್ಕರ ಮನ ಮರುಗುವ ದೇವರು. ಆತನಿಗೆ ಇಷ್ಟ ಇತ್ತು, ಕಾರಣ ಆ ಸ್ತ್ರೀಯ ನಂಬಿಕೆ ಅವರಿಂದ ಶಕ್ತಿ ಹೊರಡುವ ಹಾಗೆ ಮಾಡಿದೆ. ಆಮೆನ್, ಹಲ್ಲೆಲೂಯ. ಇದು ನಮ್ಮ ನಂಬಿಕೆ ಎಷ್ಟಿದೆ ಅದರ ಮೇಲೆ ಬಿಡುಗಡೆಗಳನ್ನು ದೇವರು ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. 34ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾರೆ ಯೇಸು ಸ್ವಾಮಿ, ಆತನು ಆಕೆಗೆ ಮಗಳೇ ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ಯಾವ ಸ್ವಸ್ಥ ಮಾಡಿತು? ನಾನು ಮುಟ್ಟಬೇಕಾದ ಅವಶ್ಯಕತೆನೇ ಇಲ್ಲ. ಇವತ್ತು ನಂಬಿಕೆಯಿಂದ ಬನ್ನಿ ಜನರೇ ಆರಾಧನೆಗೆ, ನಂಬಿಕೆಯಿಂದ ಯೇಸುವನ್ನ ಕಾಣ್ಲಿಕ್ಕೆ ಬನ್ರಿ, ನಂಬಿಕೆಯಿಂದ ಬೈಬಲ್ ಓದ್ರಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ. ನೀನು ಮಾಡುವ ಪ್ರಾರ್ಥನೆ 10 ನಿಮಿಷದಾದ್ರೂ ನಂಬಿಕೆಯಿಂದ ಮಾಡು. ನನ್ನ ಕರ್ತನು ನನಗೆ ಕೊಡ್ತಾನೆ, ನನ್ನ ಕರ್ತನು ಬಿಡುಗಡೆ ಮಾಡಿಯೇ ಮಾಡುತ್ತಾನೆ, ನನ್ನ ಕರ್ತನು ನನ್ನ ಮುಂದೆ ಹೋಗಿಯೇ ಹೋಗುತ್ತಾನೆ. ದಿಣ್ಣೆಗಳನ್ನ ಹಳ್ಳಗಳನ್ನ ಸರಿ ಮಾಡುವ ದೇವರು ಆತನು ನನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಹೇಳ್ತಾರೆ? ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನ ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಯಿತು. ಆಮೆನ್, ಹಲ್ಲೆಲೂಯ. ಈಗಿನ ರೋಗಿಗಳು ಹೇಗೆ ಅಂತ ಹೇಳಿದ್ರೆ, ಈಗಿನ ರೋಗಿಗಳು, ನಾನು ನಮ್ಮ ಸಭೆಯಲ್ಲಿ ಕೆಲವರು ಬರೋದನ್ನು ನೋಡ್ತೀನಿ. ರೋಗಿಗಳು ಹೇಗೆ ಬರೋದು ಅಂತ ಹೇಳಿದ್ರೆ, ಯಾರೋ ಹೇಳಿರ್ತಾರ, ಒತ್ತಾಯಕ್ಕೆ ಬರ್ತಾರೆ. ಒತ್ತಾಯಕ್ಕೆ ಬಂದು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಆಮೇಲೆ ಆ ರಕ್ತ ಕುಸುಮ ರೋಗಿ ಈಗ ಹೋದ ತಕ್ಷಣ ಯೇಸುವನ್ನು ಮುಟ್ಟಕ್ಕಾಯ್ತಾ?
ಎಲ್ಲ ಜನ ದಾರಿ ಮಾಡಿ ಕೊಟ್ಟರು, ಮಿನಿಸ್ಟ್ರು ಬಂದ್ರಂತ. ಆಮೇಲೆ ಇವಳು ಏನು ಸೈಲೆನ್ಸರ್ ಲೈಟ್ ಹಾಕ್ಕೊಂಡು, ಯಾರು ರಕ್ತ ಕುಸುಮರವಾಗಿ ಪ್ಯಾ ಪ್ಯಾ ಮಾಡ್ಕೊಂಡು ಹೋಗಿ ನಿಂತಾಗ ಎಲ್ಲ ಜನರು ದೊಡ್ಡ ವ್ಯಕ್ತಿ ಬಂದಿದ್ದಾರೆ ಅಂತೇಳಿ ಎಲ್ಲ ದಾರಿ ಮಾಡಿ ಕೊಟ್ಟು, ಈಗ ಯೇಸುವನ್ನು ಮುಟ್ಟಂತ ಹೇಳಿದ್ರ. ಅವಳು ಕಷ್ಟ ಬಿದ್ದಳು. ಏನು ಕಷ್ಟ ಬಿದ್ದಳು ಯೋಚನೆ ಮಾಡ್ರಿ, ಏನು ಕಷ್ಟ ಬಿದ್ದಳು? ಈ ಕಡೆ ಗಮನ ಕೊಡ್ರಿ. ಏನು ಕಷ್ಟ ಬಿದ್ದಳು? ಹೋಗಿದ್ದಾಳೆ, ಮೊದಲೇ ವೀಕ್ನೆಸ್ಸು. ಯಾರಾದರೂ ಹೋಗೋರು ಹಿಂಗೆ ದೂಡಿದ್ರೆ ಬೀಳ್ತಾಳೆ ಅವಳು. ಆದರೂ ನೋಡ್ರಿ, ಅದು ಆ ನಂಬಿಕೆ ನೋಡ್ರಿ, ಅದು ಭಾಳ. ಏನಾಗಲಿ, ಸತ್ರೆ ಸಾಯ್ಲಿ, ಇದ್ರೆ ಇರಲಿ ಅಂತ ಹೋದಾಗ ಜನ ಎಲ್ಲ ಗದರಿಸಿದ್ರು. ನೀನು ಇಲ್ಲಿಗೂ ಬಂದ್ಯಾ, ಇಲ್ಲಿ ವಾಸನೆ ಬರ್ತಾ ಇದೆ ಅಂತೇಳಿ ಜೋರು ಮಾಡಿದ್ರಲ್ವಾ. ಆದ್ರವಳು ನಾವಾಗಿದ್ರೆ ಏನು ಮಾಡ್ತಿದ್ವಿ? ಪೀ ಅನ್ಕ ಮನೆಗೆ ಹೋಗ್ತಿದ್ವಿ. ನಾವಾದ್ರೆ ಏನು ಮಾಡ್ತಾ ಇದ್ವಿ? ಅಷ್ಟು ಹೇಳಿದ್ರೆ ಸಾಕು, ಯಾರಾದ್ರೂ ಒಂಚೂರು ಬೈದ್ರೆ ಸಾಕು, ಪೀ ಮಾಡಿಕೊಂಡು ನಾನಿನ್ನು ಜೀವಮಾನಕ್ಕೆ ಯೇಸು ಹತ್ರ ಹೋಗಲ್ಲ ಅಂತ ಮನೆಗೆ ಹೋಗ್ತಾ ಇದ್ವಿ. ಆದರೆ ಅವಳು ಹಂಗೆ ಮಾಡಿಲ್ಲ. ಅವಳಿಗೆ ಬೇಕಾಗಿತ್ತು ಒಂದು ಬಿಡುಗಡೆ, ಅವಳಿಗೆ ಬೇಕಾಗಿತ್ತು ಸ್ವಸ್ಥವಾಗಲಿಕ್ಕೆ. ಅವಳಲ್ಲಿತ್ತು ದೃಢವಾದ ನಂಬಿಕೆ, ಯೇಸು ಇದ್ರೆ ನನ್ನನ್ನು ಬಿಡುಗಡೆ ಮಾಡಿಯೇ ಮಾಡ್ತಾರೆ ಅನ್ನೋದು ಅವಳ ಮೈಂಡಲ್ಲಿ ಯಾವಾಗ ಬಂತೋ, ನಮ್ಮ ಜೀವಿತದಲ್ಲಿ ಯೇಸು ನಮಗಿದ್ರೆ ಏನಾದರೂ ಆಗತ್ತೆ ಅನ್ನೋದು ಯಾವಾಗ ಬರುತ್ತೋ, ಒಂದು ಆರಾಧನೆ ನಾವು ಮಿಸ್ ಮಾಡಲ್ಲ, ಒಂದು ಪ್ರಾರ್ಥನೆ ನಾವು ಮಿಸ್ ಮಾಡಲ್ಲ. ನಮ್ಮ ಸಭೆಯಲ್ಲಿ ನಾವು ಪ್ರತಿನಿತ್ಯ ಏನು ಮಾಡೋಕ್ಕೂ ರೆಡಿ ಇದ್ದೀವಿ. ಕಾರಣ ನಾವು ನೋಡ್ತಾ ಇರೋದು ಮನುಷ್ಯರನ್ನಲ್ಲ, ದೇವರನ್ನ. ಆಮೇನ್. ಯೇಸು ಸುತ್ತ ಇರುವ ಜನ ಸಮೂಹವನ್ನ ಆಕೆ ನೋಡ್ಲಿಲ್ಲ. ಆಮೇನ್. ಯೇಸು ಸುತ್ತಲಿರುವಂತ ಜನರು ಬೈದದನ್ನು ಅವಳು ನೋಡ್ಲಿಲ್ಲ, ಅವಳನ್ನ ತಿರಸ್ಕಾರ ಮಾಡಿದ್ದು ಅವಳು ನೋಡ್ಲಿಲ್ಲ. ಅವಳ ಮೈಂಡಲ್ಲಿ ಒಂದೇ, ಎಲ್ಲಿ ಹೋಗಿ ಹೆಂಗ್ ಹೋಗಿ ಯೇಸುನ್ ಮುಟ್ಟೋದು, ಇದೇ ಒಂದೇ ತಲೆಯಲ್ಲಿತ್ತು. ಆಮೆನ್. ಹಲ್ಲೆಲೂಯಾ. ಯಾವಾಗ ನಿನ್ನ ಗಮನ ಯೇಸು ಮೇಲಿರುತ್ತೋ, ಯಾರು ಏನೇ ಹೇಳಿದ್ರು ನಿನ್ನ ಕಿವಿ ಕೇಳಿಸಲ್ಲ. ಯಾವಾಗ ನಿನ್ನ ಗಮನ, ನಿನ್ನ ಮನಸ್ಸು, ನಿನ್ನ ಹೃದಯ ಯೇಸು ಮೇಲಿರುತ್ತೋ, ಯಾರು ಏನಾರು ಅಂದ್ಕೊಳ್ಳಿ, ನಾನು ಬಂದಿರೋದು ನನ್ನ ದೇವರನ್ನ ಕಾಣೋದಕ್ಕೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವುಗಳು ನಮ್ಮ ಒಳಗಡೆ ಬರಬೇಕು. ಆಮೆನ್. ಯೇಸುವನ್ನ ಯಾರೋ ಹೇಳ್ತಾರೆ ಅಂತ ನಂಬೋದಲ್ಲ, ಯೇಸು ಮೇಲೆ ನಮಗೆ ನಿಜವಾದ ಪ್ರೀತಿ ಇರಬೇಕು. ತನ್ನನ್ನು ಪ್ರೀತಿಸುವವರಿಗೆ ತನ್ನದ ಬಾಧ್ಯತೆಯನ್ನು ಒದಗಿಸಿ ಬೊಕ್ಕಸ ತುಂಬ್ತೇನೆ ಅಂತ ಸುಮ್ಮನೆ ಹೇಳಿದ್ದಲ್ಲ. ಆಮೇನ್. ಅದೇ ಜ್ಞಾನೋಕ್ತಿ 8ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಕೂಡ ಇನ್ನೊಂದು ಮಾತನ್ನ ಕಾಣ್ತೀವಿ. ಜ್ಞಾನೋಕ್ತಿ ಐ ಥಿಂಕ್ 8ನೇ ಅಧ್ಯಾಯದ 17ನೇ ವಾಕ್ಯ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ. ದೇವ್ರು ಏನ್ ಮಾಡ್ತಾರೆ? ನೀನ್ ಆ ಕಷ್ಟದಲ್ಲಿ, ಮಳೆಯಲ್ಲಿ ರೈನ್ ಕೋಟ್ ಹಾಕೊಂಡು ಬಂದ ದೇವ್ರು ನೋಡ್ಲಿಲ್ವಾ? ನೋಡಿದಾರೆ ಇಲ್ವಾ? ನೀನ್ ಮಳೆ ಗಾಳಿ ಬರುವಾಗ್ಲೂ ನಾನು ಇವತ್ತು ಆರಾಧನೆ ಮಿಸ್ ಮಾಡಲ್ಲ, ನಾನು ಹೋಗ್ತೀನಿ ಅನ್ನುವ ದಾಹದೊಟ್ಟಿ ಬಂದಿಯಲ್ಲ, ದೇವ್ರು ನೋಡಿಲ್ವಾ? ಮನೆಯಲ್ಲಿ ಆ ಪೆಟ್ರೋಲಿಗೂ 10 ರೂಪಾಯಿ ಇಲ್ಲದೆ ಇರುವಾಗ ಏನೇ ಆಗಲಿ, ಇದ್ದಷ್ಟು ಪೆಟ್ರೋಲ್ ಎಲ್ಲಿಯವರಿಗೆ ಬರುತ್ತೋ ಅಲ್ಲಿಯವರಿಗೆ ಹೋಗಿ ನಡ್ಕೊಂಡು ಹೋಗ್ತೀನಿ ಅನ್ನೋದು ಮೈಂಡಲ್ಲಿ ಬಂತಂದ್ರೆ, ದೇವ್ರು ನಿನ್ನನ್ನು ನಡೆಸ್ತಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಕೈಯಲ್ಲಿ 10 ರೂಪಾಯಿ ಇದೆ, ನನ್ನ 100 ಕೊಡಕ್ಕಿಲ್ಲ, 10 ರೂಪಾಯಿ ಇದೆ, ಇದನ್ನ ಕರ್ತನ ಸೇವೆಗಾಗಿ, ಕರ್ತನಿಗಾಗಿ ನಾನು ಕೊಡ್ತೀನಿ ಅನ್ನುವಾಗ ದೇವ್ರು ನಿನ್ನನ್ನು ಬರಿಗೈಯಲ್ಲಿ ಕಳಿಸ್ತಾರ? ಆಮೇನ್. ಕರ್ತನ ನಿನ್ನನ್ನು ಪ್ರೀತಿಸ್ತಾನೆ. ನೀನು ಯಾವ ಸಿಚುವೇಶನ್ಗಳಲ್ಲಿರು, ನನಗದು ವಿಷಯ ಅಲ್ಲ. ನೀವು ಹೇಳ್ಬೋದು, ಎಲ್ಲ ಬಾಗಿಲು ನನಗೆ ಮುಚ್ಚಿದೆ, ಊರಿನ ಬಾಗಿಲು ನನಗೆ ಮುಚ್ಚಿದೆ. ಆಮೇಲೆ ಹಲ್ಲೆಲೂಯಾ. ಯಾವ ಬಾಗಿಲು ಮುಚ್ಚರು ದೇವ್ರು ತಾನೇ ಇಳಿದು ಬಂದು ಊಟ ಕೊಡ್ಲಿಕ್ಕೆ ಸಿದ್ಧನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಹೇಳೋದು, ದೇವ್ರ ಬಗ್ಗೆ ಗೊತ್ತಿಲ್ಲದೆ ಜನ ಏನು ಮಾಡ್ತಾರೆ? ದೇವರೊಂದು ವಾಕ್ಯ ಹೀಗೆ ಹೇಳ್ತಾರೆ, ನನ್ನ ಶಾಸ್ತ್ರವನ್ನು ನನ್ನನ್ನು ಕುರಿತು ಗೊತ್ತಿಲ್ಲದೆ ಜನ ಮಾತನಾಡ್ತಾರೆ ಅಂತ. ಆಮೇನ್. ನಿಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳ್ರಿ. ನಂಬಿಕೆ ಕಡಿಮೆ ಆದರೆ ಕರ್ತನ ಹತ್ರ ಕೇಳ್ರಿ, ನಿನ್ನ ಮೇಲೆ ನಂಗೆ ನಂಬಿಕೆ ಇನ್ನೂ ಹೆಚ್ಚಾಗುವ ಹಾಗೆ ನನ್ನನ್ನು ಆಶೀರ್ವಾದ ಮಾಡು ಎನ್ನುವುದಾಗಿ. ಆಮೇನ್. ಹಲ್ಲೆಲೂಯಾ. ಬಹಳ ಇಷ್ಟವಾದದ್ದು, ಅವಳಿಗೆ ಹೋಗುವಂಥ ಸನ್ನಿವೇಶ ಯಾವುದು ಇಲ್ಲದೆ ಇದ್ರು ನನಗೆ ಭಾಳ 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 ಖುಷಿ ಆಗೋದು. ಅವಳು ಹೋಗೇ ಬಿಟ್ಲು. ಇವತ್ತು ನಮಗೆಲ್ಲ ಇದೆ, ನಾವೇನು ಮಾಡ್ತೀವಿ? ಹೋಗೋದಿಲ್ಲ. ಆಮೇಲೆ ಕಾರಣ ಹೇಳ್ಕೊಂಡು ನಾವು ಆರಾಧನೆಗೆ, ನೆಪ ಹೇಳ್ಕೊಂಡು ಆರಾಧನೆಗೆ ನಾವು ಮಿಸ್ ಮಾಡ್ತೀವಿ. ಅನೇಕರು ಕರ್ತನ ಮೇಜಿಗೆ ಮಾತ್ರ ಹೋಗುವವರಿದ್ದಾರೆ.
ಬೇರೆ ಉಳಿದಿನ ನಾನು ಒಂದು ಪಾಸ್ಟರ್ ಹತ್ರ ಕೇಳಿದೆ, ಕರ್ತನ್ ಮೇಜಿಗೆ ಮಾತ್ರ ಬರೋದು. ಕಾರಣ ದೂರದಿಂದ ಬರ್ತಾರಂತೆ. ದೂರದಿಂದ ಒಂದಿನ ಸಂಡೇ ರಜೆ ತಗೊಂಡು ಆರಾಧನೆಗೆ ಬರ್ಬೋದು. ಆಮೇಲೆ ದೂರದಿಂದ ಬರ್ತೀವಿ ಅಂತ ತಿಂಗಳಿಗೊಮ್ಮೆ ಕರ್ತನ್ ಮೇಜಿ ಬರೋದಲ್ಲ. ದೇವ್ರು ಹೇಳಿದ್ರೆ ಹಾಗೆ ಬೈಬಲಲ್ಲಿ, ನಿನ್ ಕಷ್ಟ ಆದ್ರೆ 6 ದಿನಗಳು ದುಡ್ದು 7ನೇ ದಿನ ಬರಬೇಡ, ತಿಂಗಳಿಗೊಮ್ಮೆ ಬಾ ಅಂತ ವಾಕ್ಯದಲ್ಲಿ ಇದೆಯಾ? ವಾಕ್ಯ ಪಾಲಿಸಿರಿ, ವಾಕ್ಯದ ಪ್ರಕಾರ ನಡೀರಿ, ವಾಕ್ಯಕ್ಕೆ ಅನುಗುಣವಾಗಿ ಇರಿರಿ. ದೇವರು ಹೇಳ್ತಾನೆ, ನನ್ನನ್ನ ಪ್ರೀತಿಸುವವರನ್ನ ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ನೀವು ಆತುರದಿಂದ ದೇವರನ್ನು ಹುಡುಕಬೇಕು. ಆ ಪ್ರೇಯರ್ ಇದೆಯಾ? ನಾನು ರೆಡಿ. ನೈಟ್ ಪ್ರೇಯರ್ ಇದೆಯಾ? ನಾನು ರೆಡಿ. ಆಮೇನ್. ಉಪವಾಸ ಪ್ರೇಯರ್ ಇದೆಯಾ? ನಾನು ಬರ್ತೀನಿ. ಆಮೇನ್. ಮನೆಯಲ್ಲಿ ಸಮಯ ಇದೆಯಾ? ಪ್ರಾರ್ಥನೆ. ಮನೆಯಲ್ಲಿ ಸಮಯ ಇದೆಯಾ? ವಾಕ್ಯ ಓದೋದು. ಇವತ್ತೆಲ್ಲ ಮೊನ್ನೆ ಪಾಸ್ಟರ್ ಹೇಳಿದ್ರು ನೈಟ್ ಪ್ರೇಯರಲ್ಲಿ, ಮೊದಲು ಸೈತಾನ ಹೊರಗೆ ಇದ್ದ, ಹೊರಗಿದ್ಕೊಂಡು ಕಾರ್ಯ ಮಾಡ್ತಾ ಇದ್ದ. ಈಗ ಎಲ್ಲಿ ಬಂದಿದ್ದಾನೆ? ಮನೆ ಒಳಗಲ್ಲ, ನಿಮ್ಮೊಳಗಡೆ ಬಂದಿದ್ದಾನೆ, ನಮ್ಮ ಒಳಗಡೆ ಬಂದಿದ್ದಾನೆ. ಎಲ್ಲಿ? ಮೊಬೈಲಲ್ಲಿ. ಆಮೇಲೆ ಬೇಡ ಅಂದ್ರೂ ನೋಡನ್ಸುತ್ತೆ. ಬೆಳಿಗ್ಗೆ ಎದ್ದಾಗ ಬೈಬಲ್ ಹಿಡಿಯೋದು ಬಿಟ್ಟು ಮೊಬೈಲೇ ನೋಡ್ತೀವಿ. ಬೆಳಿಗ್ಗೆ ಎದ್ದಾಗ ಪ್ರಾರ್ಥನೆ ಮಾಡಿ ಬೈಬಲ್ ಓದಿ ನಮ್ದೆಲ್ಲ ಕೆಲಸ ಮುಗಿಸ್ರ ಮೇಲೆ ನಾವು ಮೊಬೈಲಿಗೆ ಹೋಗ್ಬೇಕು. ಅದನ್ನು ಬಿಟ್ಕೊಂಡು ನಾವೇನು ಮಾಡ್ತೀವಿ? ಮೊಬೈಲ್ ಹಿಡ್ಕೊಂಡು 1 ರೀಲ್ ಅಂತ ಕೂತ್ಕೊಳ್ತೀವಿ. 2 ರೀಲ್ ಆಗುತ್ತೆ. 2 ರೀಲ್ ಆಗಿ ಮುಗಿಯೋರೊಳಗೆ 12.5 ಗಂಟೆ ಆಗುತ್ತೆ. ಆಮೇಲೆ ಅದನ್ನೇ ಅಷ್ಟು ಹೊತ್ತು ಬೈಬಲ್ ಓದಿದ್ರೆ 40-50 ಪೇಜ್ ಓದ್ಬೋದಿತ್ತು. ಬೈಬಲ್ ಕನಿಷ್ಠ ಮುಗಿಸ್ಬೋದು ತಿಂಗಳಿಗೊಮ್ಮೆ. ಅದು ಹಾಲೆಲೂಯ, ಹಾಲೆಲೂಯ. ಮನುಷ್ಯನಿಗೆ ಬಹಳ ಇಷ್ಟ ಆದದ್ದು 3: ತಿನ್ನೋದು, ನಿದ್ದೆ, ಮೊಬೈಲ್. ನೋಡಿ, ಇವು 3 ಬಿಟ್ಟು ಮನುಷ್ಯನಿಗೆ ಬೇರೆ ಯಾವುದಾದ್ರೂ ಇಷ್ಟ ಇದೆಯಾ ಕೇಳಿ? ಒಳ್ಳೊಳ್ಳೆ ತಿನ್ನಬೇಕು, ರುಚಿ ರುಚಿಯಾಗಿರ್ಬೇಕು. ರುಚಿ ಇಲ್ಲ ಅಂದ್ರೆ ಊಟ ಬೇಡ. ಅದೇ ನಿನ್ನೆ ಮಾಡಿದ್ದೆ ಸಾರಾದರೆ ಊಟ ಬೇಡ, ಊಟ ಬೇಡ, ಮಲ್ಕೊಳ್ಳೋದು. ಕಾರಣ ನಿನ್ನೆ ಮಾಡಿದ ಸಾರು, ರಾತ್ರಿ ಸಾರು, ಅದು ನಿನ್ನೆ ತಿಂದಿತ್ತಲ್ಲ. ಆಮೇನ್. ಹಸಿವೆ ಇಲ್ಲ, ಮಲ್ಕೊಳ್ಳೋದು. ಆಮೇನ್. 2ನೇದು ನಿದ್ರೆ. 9 ಗಂಟೆಗೆ ಮಲಗಿದ್ರು ಬೆಳಿಗ್ಗೆ 5 ಗಂಟೆಗೆ ನಮ್ಗೆ ಹೇಳೋಕ್ಕಾಗಲ್ಲ. ನಿದ್ರೆ. ಜವಾಬ್ದಾರಿ ಉಳ್ಳವನು ಅವನು ರಾತ್ರಿ 12 ಗಂಟೆ ಮಲಗಿದ್ರು 5 ಗಂಟೆಗೆ ಪ್ರೇಯರ್ ಮಾಡಬೇಕಂದ್ರೆ 5 ಗಂಟೆಗೆ ಎದ್ದೇ ಹೇಳ್ತಾನೆ. ಕಾರಣ ಜವಾಬ್ದಾರಿ, ದೇವರ ಮೇಲೆ ಒಡಂಬಡಿಕೆ. ಆಮೇನ್. ಹಾಲೆಲೂಯ್ಯ. ಜವಾಬ್ದಾರಿ ಒಬ್ಬ ಮನುಷ್ಯನಿಗಿದ್ರೆ ಪ್ರಾರ್ಥನೆಯಲ್ಲಿ ಎಲ್ಲ ವಿಷಯ ಅಲ್ಲ, ಅಯ್ಯೋ ನಾನು ಪ್ರೇಯರ್ ಮಾಡಬೇಕು, ನಾನು ಪ್ರೇಯರ್ ಮಾಡದಿದ್ರೆ ನನ್ನ ಸ್ವಾಮಿ ಕೇಳ್ತಾರೆ, ನನ್ನ ಸ್ವಾಮಿ ಆ ಟೈಮಲ್ಲಿ ಬಂದಿರ್ತಾರೆ ಅನ್ನುವಂಥ ಭಾವನೆ ನಮ್ಮ ಒಳಗಡೆ ಬಂದಾಗ ಯಾವ ನಿದ್ರೆ ನಮ್ಮನ್ನು ತಡೆ ಮಾಡೋದಿಲ್ಲ, ತಡೆ ಮಾಡೋದೇ ಇಲ್ಲ. 3ನೇದು, ಮನುಷ್ಯನಿಗೆ ಹೆಣ್ಣಾಗಲಿ ಗಂಡಾಗಲಿ ಒಂದು ಮೊಬೈಲ್ ಸಿಕ್ಕರೆ ಫ್ಯಾಮಿಲಿ ಬೇಡ, ಮಕ್ಕಳು ಬೇಡ, ಯಾವ ಕೆಲಸ ಕಾರ್ಯಗಳು ಎಲ್ಲ ಕೂತ್ರು ಮೊಬೈಲ್. ನೋಡಿ, ಬಸ್ಸಿಗೆ 10 ನಿಮಿಷ ಲೇಟ್ ಇದೆಯಾ, ಮೊಬೈಲ್ ನೋಡ್ತಾ ಇರ್ತಾರೆ. ಆಮೇಲೆ ಯಾರು ವಾಟ್ಸಪ್ಪಲ್ಲಿ ಹಾಕಿದ್ದಾರೆ, ಯಾರು ಏನು ಮಾಡಿದ್ದಾರೆ ನೋಡು. ಎಲ್ಲ ಆರಾಧನೆ ಕೂತ್ಕೊಳ್ತಾರೆ. ಇನ್ನು ಆರಾಧನೆ ಆಗ್ಲಿಕ್ಕೆ ಇನ್ನೂ ಸ್ಟೇಜ್ ಎಲ್ಲ ರೆಡಿ ಮಾಡ್ತಾ ಇದ್ದಾರಾ? ಇವ್ರು ಕೂತು ಪ್ರೇಯರ್ ಮಾಡಲ್ಲ, ಮೊಬೈಲ್ ನೋಡ್ತಾ ಇರ್ತಾರೆ, ವಾಟ್ಸಪ್ ನೋಡ್ತಾ ಇರ್ತಾರೆ. ಯಾವ ಮೆಸೇಜ್ ಬಂದಿದೆ, ಯಾವ ಮೆಸೇಜ್ ಕಳಿಸ್ಬೇಕು, ಅದರಲ್ಲೇ ಒಂದು ಅರ್ಧ ರೀಲ್ ನೋಡ್ಕೊಂಡು ಬರೋರಿದ್ದಾರೆ ಆರಾಧನೆಯಲ್ಲಿ. ಆಮೇಲೆ ಇನ್ನು ಸ್ಟೇಜ್ ಎಲ್ಲ ಒಂದು ಸ್ವಲ್ಪ ಇವ್ರು ಬೇಗ ಬಂದಿದ್ದಾರೆ ಅಂದರೆ ಏನು ಮಾಡಬೇಕು? ಪ್ರಾರ್ಥಿಸ್ಬೇಕು ಕೂತ್ಕೊಂಡು. ದೇವರೇ, ಒಳ್ಳೆ ಆರಾಧನೆ ಮಾಡಲಿಕ್ಕೆ ಬಲ ಕೊಡು, ಒಳ್ಳೆ ಆರಾಧನೆ ಮಾಡಲಿಕ್ಕೆ ನಿನ್ನ ಶಕ್ತಿ ಇಳಿದು ಬರಲಿ ದೇವರೇ ಅಂತ ಪ್ರೇಯರ್ ಮಾಡೋದು ಬಿಟ್ಟು ಮೊಬೈಲ್. ಇನ್ನು ಕೆಲವರು ಕಾಲು, ಏನು ಅಂತಹ ಒಬ್ಬ ಪ್ರೈಮ್ ಮಿನಿಸ್ಟ್ರು ಅಮೇರಿಕದ ಪ್ರೆಸಿಡೆಂಟ್ ಆದರೂ ಸಭೆಗೆ ಹೋದರೆ ಅವನು ಎಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಕೂತ್ಕೊಳ್ತಾನೆ. ನಮ್ಮವರು ಏನಿಲ್ಲ, ಕಾಂಜಿ ಪಿಂಜಿ ಕೆಲಸ, ಮೊಬೈಲ್ ಹಿಡ್ಕೊ ತಿರ್ಗ್ಲಿಕ್ಕೆ ಶುರು ಮಾಡ್ತಾರೆ. ದೊಡ್ಡ ಕೆಲಸ ಏನು ಮುರಿದು ಹೋದವರಾಗಿ. ಆಮೇಲೆ ಅದಕ್ಕೆ ಹೇಳೋದು, ಆತುರದಿಂದ ದೇವರನ್ನು ಹುಡುಕಬೇಕು. ಆಮೇಲೆ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಭೂಮಿ ಆಕಾಶದ ಸೃಷ್ಟಿ ಮಾಡಿದ ದೇವರಿಗೆ ಯಾವ ರೀತಿ ನಾವು ಬೆಲೆ ಕೊಡ್ತಾ ಇದ್ದೇವೆ? ಭೂಮಿ ಆಕಾಶ ನನ್ನನ್ನು ಉಂಟು ಮಾಡಿದ ದೇವರು, ನಾವು ಕರೆದಾಗ ಇಮ್ಮಿಡಿಯೇಟ್ ಆಗಿ ಬಂದು ನಮ್ಮನ್ನು ಉದ್ಧರಿಸುವಂಥ ದೇವರಿಗೆ ಎಷ್ಟು ಬೆಲೆ ಕೊಡ್ತೇವೆ. ಇನ್ನು ಕೆಲವರು ನೋಡಬೇಕು, ಈಗೆಲ್ಲ ಇಲ್ಲ ನಮ್ಮ ಸಭೆಯಲ್ಲಿ. ಕೆಲವರು ನೋಡಬೇಕು, ಬೆಳಿಗ್ಗೆ 8 ಗಂಟೆಗೆ ಬಂದರೆ ಒಂದು 25 ಸಲ ಅವರು ವಾಶ್ರೂಮಿಗೆ ಹೋಗ್ತಾರೆ. ಆಮೇಲೆ ಇಲ್ಲಿಂದ ಮಂಗಳೂರಿಗೆ ಹೋಗ್ಲಿಕ್ಕೆ 1.5-2 ಅವರ್ ಬಸ್ಸಲ್ಲಿ ತಗೊಳ್ತಾರೆ. ಎಷ್ಟು ಸಲ ನಿಮಗೆ ವಾಶ್ರೂಮಿಗೆ ನಿಲ್ಲಿಸ್ತಾರೆ? ಕೋರ್ಟಿಗೆ ಹೋದರೆ, ನಾನು ಕೋರ್ಟ್ ಕೇಸಲ್ಲಿ ಹೋಗಿದ್ದೀನಿ, ಕೋರ್ಟಿಗೆ ಹೋದರೆ 11 ಗಂಟೆಗೆ ಕೋರ್ಟ್ ಬಾಗಿಲಲ್ಲಿ ನಿಂತ್ಕೊಳ್ಬೇಕು. ಎಷ್ಟೊತ್ತಿಗೆ ಕರೀತಾರೆ ಅಂತ ಗೊತ್ತಾಗಲ್ಲ. ಕೆಲವೊಮ್ಮೆ 1:15 ಕರೆಯೋದು ಇರುತ್ತೆ. ಅಷ್ಟರ ಮಧ್ಯದಲ್ಲಿ ನಾವು ನಮ್ಮನ್ನು ಕರೆಯದೆ ವಾಶ್ರೂಮಿಗೆ ಹೋಗ್ಲಿಕ್ಕಾಗಲ್ಲ. ಹೋದಾಗ ಕರೆದ್ರೆ ಅಲ್ಲಿ ನಾವು ಇರಲ್ಲ, ನಿಂತ್ಕೊಳ್ತಾರೆ ಜನ.
ದೇವ್ರ ಆಲಯಕ್ಕೆ ಬಂದರೆ ನೆಗ್ಲೆಕ್ಟು. ನಂಬಿಕೆ, ಯಾವ ನಂಬಿಕೆ ನಿನ್ನಲ್ಲಿ ಇರುತ್ತೋ ನೋಡ್ರಿ, ನನ್ನ ನಂಬಿಕೆ ಇದೆ, ನಾವು ಆಲಯದಲ್ಲಿ ಬಂದು ಕೂತ ಮೇಲೆ ನಾವು ಆಚೀಚೆಗೆ ಹೋಗಬಾರ್ದು. ಆಮೇಲೆ ಹೌದಲ್ವಾ? ಈ ನಂಬಿಕೆ ನಮ್ಮದು. ಅದಕ್ಕೆ ದೇವ್ರು ಹೇಳೋದು, ಆತುರದಿಂದ ದೇವರನ್ನು ಹುಡುಕ್ಬೇಕಂತ ಹೇಳೋದು ಸಾಮಾನ್ಯವಾದ ವಿಷಯ ಅಲ್ಲ. ದೇವರನ್ನು ನಾವು ಆಸಕ್ತಿಯಿಂದ, ಆತುರದಿಂದ, ಕರ್ತನ ಶಬ್ದಕ್ಕಾಗಿ, ಕರ್ತನ ವಾಕ್ಯಕ್ಕಾಗಿ, ಕರ್ತನ ಆರಾಧನೆಗಾಗಿ ನಾವು ಕಾತುರಗೊಂಡಾಗ ನಮ್ಮ ಮೇಲೆ ದೇವರು ಸುವರಗಳನ್ನು ಸುರಿಸ್ತಾರೆ. ಹಿಂಗಾರು ಮುಂಗಾರು ಮಳೆಯನ್ನು ನಮ್ಮ ಮೇಲೆ ಸುರಿಸ್ತಾರೆ. ಆಮೆನ್, ಹಾಲೆಲೂಯ. ಸೊ 2 ನಂಬಿಕೆಯನ್ನ ಕಂಡ್ವಿ. 3ನೇ ನಂಬಿಕೆ ನೋಡೋಣ, ಲೂಕ 7:7. ಈ ಕಾರಣದಿಂದ ನಾನು ನನ್ನನ್ನು ನಿನ್ನ ಬಳಿಗೆ ಬರುವುದಕ್ಕೆ ತಕ್ಕವನೆಂದು ಎಣಿಸಿಕೊಳ್ಳಲಿಲ್ಲ, ಆದರೆ ನೀನು ಒಂದು ಮಾತು ಹೇಳು, ನನ್ನ ಆಳಿಗೆ ಗುಣವಾಗುವುದು. ಇಲ್ಲಿ ಶತಾಧಿಪತಿ ಎನ್ನುವನು ಮೇಲಿಂದ ಓದ್ಕೊಂಡು ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಶತಾಧಿಪತಿ ಎನ್ನುವನು, ಅವನ ಆಳಿಗೆ ಹುಷಾರಿಲ್ಲ. ಯಾರ ಆಳಿಗೆ? ಶತಾಧಿಪತಿಯ ಆಳಿಗೆ ಹುಷಾರಿಲ್ಲ. ಸ್ವಲ್ಪ ಮೇಲಕ್ಕಪ್ಪ. ಶತಾಧಿಪತಿಯ ಆಳಿಗೆ ಹುಷಾರಿಲ್ಲ. ಅವನು ಯೇಸುವನ್ನ ನೋಡಿ ಹೇಳ್ತಾನೆ, ಯೇಸು ಆತನು ಇನ್ನು ಮನೆಗೆ ಮುಟ್ಟುವುದಕ್ಕೆ ಸ್ವಲ್ಪ ದೂರವಿರುವಾಗಲೇ ಯೇಸು ಅವರ ಮನೆಗೆ ಹೋಗ್ತಾ ಇದ್ದಾನೆ ಆಳನ್ನು ಗುಣಪಡಿಸ್ಲಿಕ್ಕೆ. ಯೇಸು ಅವರು ಒಳ್ಳೆ ವ್ಯಕ್ತಿತ್ವ, ಮಾದರಿ, ಏನೋ ಮನಮರುಗುವುದು, ಕನಿಕರ. ಅವರು ಆ ಆಳನ್ನು ಗುಣಪಡಿಸ್ಲಿಕ್ಕೆ ಹೋಗುವಾಗ ಶತಾಧಿಪತಿ ಹೇಳ್ತಾನೆ, ಏನು ಹೇಳ್ತಾನೆ ಅವನು ಶತಾಧಿಪತಿ? ಯೇಸುವೆ, ನೀ ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ, ನೀನು ದೊಡ್ಡ ದೇವರು. ನೋಡ್ರಿ, ಅದೊಂದು ನಂಬಿಕೆ. ಆಮೇಲೆ ನಮ್ಮ ಮನೆಗೆ ಯೇಸು ಬಂದಿದ್ರೆ ನಾವು ಎಷ್ಟು ಖುಷಿ ಪಡ್ಬೇಕು. ದೇವ್ರು ಬರುವಷ್ಟು ಯೋಗ್ಯತೆ ನಮಗಿಲ್ಲ. ಇಸ್ರಾಯೇಲ್ ಜನರಿಗೆ ಸಿಗಬೇಕಾದಂತ ರಕ್ಷಣೆಯನ್ನ ಅನ್ಯರಾದ ನಮಗೆ ದೇವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮನೆಗೆ ಯೇಸು ಬರೋದಕ್ಕೆ ನಾವು ಯಾವ ಯೋಗ್ಯತೆ ಉಳ್ಳವರಲ್ಲ. ಆದ್ರೂ ನಮ್ಮನ್ನ ಯೋಗ್ಯರನ್ನಾಗಿ ಮಾಡಿದ್ದೇ ಯೇಸು. ತನ್ನ ರಕ್ತದಿಂದ ತೊಳೆದು ನಮ್ಮನ್ನ ಶುದ್ಧಿ ಮಾಡಿದ ದೇವರು ನಮ್ಮ ಮನೆಗೆ ಬರ್ತಾರೆ, ನಮ್ಮ ಹೃದಯದಲ್ಲಿ ಬರ್ತಾರೆ. ಈ ಆಳು ಹೇಳ್ತಾನೆ, ಯೇಸುವೆ, ನೀ ನನ್ನ ಮನೆಗೆ ಬರುವುದಕ್ಕೆ ನಾನು ಯೋಗ್ಯನಲ್ಲ. ಈ ಕಾರಣದಿಂದ ನಾನು ನನ್ನನ್ನು ನಿನ್ನ ಬಳಿಗೆ ಬರುವುದಕ್ಕೆ ತಕ್ಕವನೆಂದು ಎಣಿಸಿಕೊಳ್ಳಲಿಲ್ಲ. ಒಂದು ಮಾತು ಹೇಳು, ನನ್ನ ಆಳಿಗೆ ಗುಣ ಆಗುವುದು. ಆಮೇಲೆ ನೀನು ಇಲ್ಲಿ ನಿಂತ್ಕೊಂಡು ಒಂದು ಹೇಳು, ಅವನಿಗೆ ಗುಣ ಆಗುತ್ತೆ ಅಂದ್ರೆ ಸಾಕು. ನಿನ್ನ ಬಾಯಲ್ಲಿ ಬಂತ ಆ ಆಳು ಈಗಲೇ ಗುಣ ಆಗುತ್ತೆ ಅಂತ ಇವನ ನಂಬಿಕೆ. ಎಸ್, ಅರ್ಥ ಆಗ್ತಾ ಇದೆ ನಿಮಗೆ ಯಾವ್ಯಾವ ರೀತಿಯ ನಂಬಿಕೆ? ಹಾಲೆಲೂಯ್ಯ, ಹಾಲೆಲೂಯ್ಯ. ಅನೇಕರು ಸಭೆಯೊಳಗಡೆ ಬರ್ತಾರೆ. ಸಭೆಯೊಳಗಡೆ ಬರುವಾಗ ಅವ್ರಿಗೆ ಗೊತ್ತಿರಬೇಕು, ನಮ್ಮ ಆತ್ಮಿಕ ತಂದೆ ತಾಯಿ, ಪಾಸ್ಟ್ರು ಹೆಂಡತಿ ಆಗಲಿ, ನಮ್ಮ ಆತ್ಮಿಕ ತಂದೆ ತಾಯಿ ಅಂದರು. ಅವರು ನಿಂತ್ಕೊಂಡಲ್ಲಿ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಜೀವಿತ ಬದಲಾಗುತ್ತದೆ ಅನ್ನುವ ನಂಬಿಕೆ ಇದ್ರೆ 100% ನಿಮ್ಮ ಜೀವಿತ ಬದಲಾಗತ್ತೆ. ಆಮೇಲೆ ನೀವು ಬರುವಾಗಲೇ ಒಟ್ರಾಶಿ ಹೋಗುದು, ಈ ಪಾಸ್ಟ್ರೆ ಎಂತ ಮಾತಾಡ್ತಾರೆ ಅಂತೇಳಿ ಬಂದ್ರೆ, ದೇವರೇ ಬಂದು ನಿಂತ್ಕೊಂಡು ಇಲ್ಲಿ ಮಾತಾಡಿದ್ರು ನಿಮ್ಗೆ ಅದು ಕಾಣಿಸೋದಿಲ್ಲ, ನಿಮ್ಮ ಸೌಖ್ಯನೂ ಆಗೋದಿಲ್ಲ. ನಿಮ್ಮ ನಂಬಿಕೆಯೊಟ್ಟಿಗೆ ನೀವು ಬಂದಾಗ ಪ್ರತಿ ಸಾರಿ ಆಲಯಕ್ಕೆ ಬರುವಾಗ ನಿಮ್ಗೆ ಎಣಿಸ್ಬೇಕು, ಇವತ್ತು ವಾಕ್ಯ ದೇವರ ಸೇವಕರು ಹೇಳ್ತಾರೆ, ಆ ವಾಕ್ಯ ನನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತೆ. ಇಲ್ಲ, ನೀನು ಬರುವಾಗ ಹೀಗೆ ಬರಬೇಕು, ಸ್ವಾಮಿ ಒಂದು ಮಾತು ನನಗೋಸ್ಕರ ಆಡು. ನಾನಿವತ್ತು ಬರ್ತಾ ಇದ್ದೀನಿ ನಿನ್ನ ಸನ್ನಿಧಾನಕ್ಕೆ, ನನಗೋಸ್ಕರ ಒಂದು ಮಾತು ಹೇಳು ದೇವರೇ, ನನಗಿಷ್ಟ ಆಗೋ ನನ್ನ ಕೂಡ ಮಾತನಾಡು, ಒಂದು ಮಾತು ಮಾತನಾಡಂತ ಬಂದ್ರೆ, ಇಲ್ಲಿ ನಿಂತಿರುವ ಸೇವಕನು ಅವನು ಎಂಥವನೇ ಆಗಲಿ, ಅವನ ಬಾಯಿಂದಲೂ ನಿನಗೆ ದೇವರು ಮಾತನಾಡಿಸ್ಲಿಕ್ಕೆ ಶಕ್ತನು. ಆಮೆನ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಇಲ್ಲಿ ನಿಲ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀನು ಬರೋದು ಬಹಳ ಇಂಪಾರ್ಟೆಂಟ್. ನಿನ್ನ ನಂಬಿಕೆಯೊಟ್ಟಿಗೆ, ನಿನ್ನ ಶುದ್ಧವಾದ ಮನಸ್ಸಿನೊಟ್ಟಿಗೆ, ಶುದ್ಧವಾದ ಹೃದಯದೊಟ್ಟಿಗೆ ನೀನು ಬರುವಾಗ ನನ್ನ ದೇವರು ಇಲ್ಲಿ ಸಣ್ಣ ಮಗು ನಿಂತಿದ್ರು, ಆ ಮಗುವಿನ ಮುಖಾಂತರ ನಿನ್ನ ಸಂಗಡ ಮಾತನಾಡುತ್ತಾರೆ. ಆಮೆನ್. ನಂಬಿಕೆ, ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಗಂಟೆಗಳು ಸಾಕಾಗಲ್ಲ, ಅಷ್ಟು ದೇವರ ಕಾರ್ಯಗಳನ್ನು ನಾವು ಕಾಣುತ್ತೇವೆ. ಪ್ರೀತಿಯ ದೇವ ಜನರೇ, ಇವತ್ತು ನಿಮ್ಮನ್ನ ನೀವು ಬದಲಾಯಿಸಿಕೊಳ್ಳ್ರಿ. ನೀವು ಬರುವಾಗ ಆಸಕ್ತಿಯಿಂದ
ಯಾರು ಗಂಡನಿಗೆ ಮೂಗ್ದಾರ ಹಾಕಿ ಹೆಂಡತಿ ಹೇಳ್ಕೊ ಬರಬಾರ್ದು, ಹೆಂಡತಿಗೆ ಮೂಗ್ದಾರ ಹಾಕಿ ಗಂಡ ಹೇಳ್ಕೊಂಡು ಬರಬಾರ್ದು. ನಿಮ್ಮ ಸ್ವಂತ ಹೃದಯಕ್ಕೆ ಹೇಳ್ಬೇಕು, ಈಗೋ ನಾನಿವತ್ತು ಭಾನುವಾರ ಆರಾಧನೆಗೆ ಹೋಗ್ತಾ ಇದ್ದೀನಿ, ನನ್ನ ದೇವ್ರು ನನ್ನ ಸಂಗಡ ಮಾತಾಡ್ತಾರೆ, ಆರಾಧನೆ ಮಾಡುವಾಗಲೇ ನನ್ನ ಶರೀರದಲ್ಲಿ ಸ್ವಸ್ಥತೆ ಉಂಟಾಗುತ್ತೆ. ನಾನು ಆರಾಧನೆ ಇಲ್ಲಿ ನಿಂತು ಮಾಡುವಾಗ ದೂರದ ಊರಲ್ಲಿ ಅದ್ಭುತಗಳನ್ನು ದೇವ್ರು ಮಾಡ್ತಾನೆ, ನನ್ನ ಸಂಬಂಧಿಕರ ಮನೆಯಲ್ಲಿ ದೇವರು ಅದ್ಭುತ ಮಾಡ್ತಾನೆ, ನನ್ನ ಯಾರ್ಯಾರೋ ಜನರ ಮಧ್ಯದಲ್ಲಿ ಅದ್ಭುತ ಮಾಡ್ತಾನೆ, ನನಗೆ ವಿರುದ್ಧವಾಗಿ ಆಯುಧಗಳನ್ನು ಕಲ್ಪಿಸುವ ಜನರಲ್ಲಿ ದೇವರು ತಡಿತಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ನಂಬಿಕೆ ಒಂದು ಸಣ್ಣ ಕೆಲಸ ಮಾಡಿದ್ರು ನಿನ್ನ ಮೈಂಡಲ್ಲಿ ಇರಬೇಕು, ನಾನು ಸ್ವಾಮಿಗೆ ಮಾಡ್ದೀನಿ, ನನ್ನ ಸ್ವಾಮಿ ನೋಡಿದ್ರು, ಸ್ವಾಮಿ ನೋಡಿಯೇ ನೋಡ್ತಾರೆ. ಆಮೇನ್. ಒಂದು ಪೇಪರ್ ಎತ್ತಿ ಹೊರಗಡೆ ಬಿಸಾಡಿದ್ರು ಏನ್ ಹೇಳ್ಬೇಕು, ನನ್ನ ಕರ್ತನು ನೋಡ್ತಾ ಇದ್ದಾನೆ. ಆಮೇನ್. ನನ್ನ ಯೇಸು ನನ್ನನ್ನು ನೋಡಿದ. ಆಮೇನ್. ನನಗೆ ಆಗ್ತಾ ಇಲ್ಲ, ಆಗ್ದ್ರೂ ಕಷ್ಟದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಯಾರು ನನ್ನನ್ನು ಪ್ರಶಂಸೆ ಮಾಡೋದು ಬೇಡ, ನನ್ನ ಕರ್ತನು ನನ್ನನ್ನು ನೋಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ನಂಬಿಕೆ ನಿನ್ನಲ್ಲಿ ಇರಲಿಲ್ಲ, ಒಂದೇ ₹1 ಕಾಯಿನ್ ಇದೆ, ನೀನು ಕಾಣಿಕೆಯಲ್ಲಿ ಹಾಕಿದಿ, ನಿಂಗೆ ಅನ್ನಿಸ್ಬಹುದು ನಾನು ಕಮ್ಮಿ ಕೊಟ್ಟೆ ಅಂತ. ದೇವ್ರು ಹೇಳ್ತಾನೆ, ಎಲ್ಲರಿಗಿಂತ ಜಾಸ್ತಿ ಕೊಟ್ಟಿದ್ದೆ ನೀನು, ಕಾರಣ ನಿನಗಿರೋದ್ರಲ್ಲಿ ಅಲ್ಲ, ಎಲ್ಲವನ್ನ ನೀನು ದೇವರಿಗೆ ಕೊಟ್ಟೆ. ಹಾಗಾದರೆ ದೇವರ ಮಕ್ಕಳೇ, ಇವತ್ತು ನಮ್ಮ ನಂಬಿಕೆ ಎಲ್ಲಿದೆ? ಆಮೆನ್, ಆಮೆನ್. ನಾವು ಆ ರೀತಿಯಾಗಿ ನಮ್ಮ ನಂಬಿಕೆಯನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಬಳಸಿಕೊಳ್ಳುವಾಗ ದೇವರ ಕಾರ್ಯಗಳನ್ನು ನೋಡಿದ್ವಿ. ಸೊ ನಮ್ಮ ನಂಬಿಕೆ ಇವತ್ತು ಹೇಳಬೇಕು, ಕರ್ತನೇ ನೀ ನನ್ನ ಸಂಗಡ ಮಾತನಾಡಬೇಕು. ಆಮೆನ್, ಹಲ್ಲೆಲೂಯ. ಒಂದು ಸಲ ಸುವಾರ್ತೆ, ಒಳ್ಳೆಯ ವಾರ್ತೆ ಹೇಳೋದು ಕೆಲಸ, ಆಮೇಲೆ ನೀವೇ ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು, ದೇವರನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಏನೇ ಬಂದ್ರು ಏನೇ ಹೋದ್ರು ದೇವರ ಪಾದ ಮಾತ್ರ ನಾವು ಬಿಡಬಾರ್ದು. ಕರ್ತನು ದೊಡ್ಡ ಮಹತ್ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡ್ತಾನೆ. ಆಮೇನ್. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ನಂಬಿಕೆ ಕಡಿಮೆಯಾದರೆ ದೇವರಲ್ಲಿ ಹೇಳ್ರಿ, 1 ನಿಮಿಷ ಎದ್ದು ನಿಂತು ನಾವು ಪ್ರಾರ್ಥನೆ ಮಾಡೋಣ. ಇದಕ್ಕೆ ಅನೇಕ ವಾಕ್ಯಗಳು ನಮ್ಮಲ್ಲಿದೆ, ಆದರೂ ಮುಂದಿನ ಇನ್ನೊಂದು ಭಾಗದಲ್ಲಿ ನಾನು ಅದನ್ನು ನಿಮಗೆ ತಿಳಿಸಿಕೊಡ್ಲಿಕ್ಕಾಗಿ ಹೋಗ್ತೇನೆ. ಈ ಸಮಯದಲ್ಲಿ ನಾವು ಯೋಚಿಸುವುದಕ್ಕಿಂತ, ನಾವು ಬೇಡೋದಕ್ಕಿಂತ ಅಧಿಕವಾಗಿ ದೇವರು ಮಾಡುವ ಆತನಾಗಿದ್ದಾನೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಮನುಷ್ಯರು ಯಾರಿಗೆ ಏನೂ ಮಾಡೋಕ್ಕಾಗಲ್ಲ. ಕರ್ತನ ಮುಖವನ್ನು ನೋಡಿ ಹೇಳ್ರಿ, ನನ್ನ ನಂಬಿಕೆಯಲ್ಲಿ ಆದರೂ ಕಡಿಮೆ ಆಗಿದ್ರೆ, ನಿಮ್ಮ ಮೇಲೆ ನನ್ನ ನಂಬಿಕೆ, ನನ್ನ ಪ್ರೀತಿ ಕಡಿಮೆ ಆಗಿದ್ರೆ, ಈ ಹಗಲು ಹೊತ್ತಿನಲ್ಲಿ ಅದನ್ನು ಹೆಚ್ಚಿಸು ದೇವರೇ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿಮಗೆ ಸ್ತೋತ್ರ ಮಾಡುತ್ತೇವೆ ರಾಜನೇ, ಥ್ಯಾಂಕ್ ಯು. ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಸ್ವಾಮಿ, ನಮ್ಮ ನಂಬಿಕೆಯನ್ನು ಪೂರೈಸುವಂತಹ ದೇವರೇ. ಈಗಾಗಲೇ ಕರ್ತನೆ, ನಾವು ನಂಬಿಕೆಯ ಕುರಿತಾಗಿ ಮಾತುಗಳನ್ನು ಕೇಳಿದ್ದೇವೆ ಸ್ವಾಮಿ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ದೇವರೇ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಪ ನಿಮಿಷ ಸ್ತೋತ್ರ ಮಾಡ್ರಿ. ನಾವು ದೇವರನ್ನ, ಆತನ ಮುಖಾಂತರ ಅನೇಕ ಕಾರ್ಯಗಳು ನಡೆದಿರುವುದನ್ನು ನೋಡಿರುವಂಥ ನಾವುಗಳು. ಥ್ಯಾಂಕ್ ಯು. ನಂಬಿಕೆ ವ್ಯರ್ಥವಾಗಿ ಹೋಗದು.